ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 8ನೇ ತಾರೀಕು ಮಾರ್ಚ್ 2025 ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ನವಮಿ ತಿಥಿ, ಆರುದ್ರಾ ನಕ್ಷತ್ರ, ಆಯುಷ್ಮಾನ್ ಯೋಗ, ಕೌಲವ ಕರ್ಣ ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 10 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆಯವರೆಗೂ, ಮಧ್ಯಾಹ್ನ 3 ಗಂಟೆ 13 ನಿಮಿಷದಿಂದ ಸಂಜೆ 4 ಗಂಟೆ 14 ನಿಮಿಷದವರೆಗೂ ಇರತಕ್ಕಂಥ ಈ ಸಮಯ ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ ಅನ್ನತಕ್ಕಂಥದ್ದು ಮಕ್ಕಳೇ. ಎಚ್ಚರಿಕೆ ಅಂತ ಹೇಳ್ತಾ, ಕರ್ಮಾಧಿಪತಿ ಶನಿ ಗೋಚಾರ ಫಲ ಭಾಗ 2. ರಾಶಿಯಾಂತರ್ಗತವಾಗಿ ಆ ಒಂದು ಬದಲಾವಣೆಗಳು ಆ ಕರ್ಮಾಧಿಪತಿ ಏನು ತಂದುಕೊಡ್ತಾನೆ, ಯಾವ ರೀತಿ ವಿಜಯವನ್ನು ತಂದುಕೊಡ್ತಾನೆ, ಮುಖ್ಯವಾಗಿ ಲಗ್ನದಿಂದ ಅಂತಲೇ ಹೇಳಿದ್ದಾನೆ. 100ಕ್ಕೆ 100 ಭಾಗ, ಜನ್ಮಕ್ಕೆ ಜನ್ಮ ಸಮಯಕ್ಕೆ ನಿಮಗೆ ಅಂತ ಒಂದು ಜನ್ಮ ಸಮಯವಿದ್ದಾಗ ಅದಕ್ಕೊಂದು ಲಗ್ನ ಸ್ಫುಟ ಸೃಷ್ಟಿಯಾಗಿರುತ್ತೆ. ಅದು ಅತಿ ಮುಖ್ಯವಾದಂಥ ಪ್ರಾಮುಖ್ಯತೆ ವಹಿಸುತ್ತೆ. ರಾಶಿ ನಂತರ, ನಕ್ಷತ್ರ ನಂತರ ಎಲ್ಲರೂ ಸೇರಿದ್ರೇನೆ ಅಡಿಗೆ, ಹೌದಲ್ವಾ? ಅನ್ನವಿಲ್ಲದೆ ಸಾಂಬಾರ್ ಇಟ್ಕೊಂಡು ಏನು ಮಾಡ್ತೀರಿ? ಬರೀ ಸಾಂಬಾರ್ ಇಟ್ಕೊಂಡು ಅನ್ನ ಮಾತ್ರ ಇಲ್ಲದೆ ಏನು ಮಾಡ್ತೀರಿ? ಎಲ್ಲ ಕಲಿತ್ರೇನೆ. ಬರೀ ಸಾಂಬಾರ್ಲಿ ಬರೀ ಸಾಂಬಾರ್ ಪೌಡ್ರ್, ನೀರು, ಉಪ್ಪು ಹಾಕ್ಬಿಟ್ರೆ ಆಗ್ಬಿಡುತ್ತಾ? ಹುಳಿ ಖಾರ, ತರಕಾರಿ ಬೇಕು, ಉಪ್ಪಿರಬೇಕು, ಆ ರುಚಿಗೆ ತಕ್ಕಷ್ಟು ತರಕಾರಿ ಹಾಕಿರ್ಬೇಕು, ಅದಕ್ಕೆ ಸರಿಯಾಗಿ ಬೆಂದಿದೆಯಾ ಅಂತ ನೋಡಬೇಕು, ಅವ್ರಿಗಿಷ್ಟ ಇದೆಯಾ ಅಂತ ನೋಡಬೇಕು, ಬಡಿಸಿರೋ ಅಡಿಗೆ ಅವ್ರಿಗಿಷ್ಟವಾ, ಡಯಾಬಿಟಿಸ್ ಪೇಷಂಟು ಅನ್ನ ತಿನ್ಬೋದಾ, ಲೋ ಇಂಡೆಕ್ಸ್ ಇರುವಂಥ ಅಕ್ಕಿ ಮಾಡಿದ್ದೇವೆಯಾ, ಇವೆಲ್ಲ ತಿಳ್ಕೊಂಡು ಮಾಡಿದ್ರೇನೆ. ಕೇಜ್ರಿಬಾತ್ ಮಾಡಿಬಿಡೋಣ, ಎದುರುಗಡೆ ಅವನಿಗೆ ಶುಗರ್ ಪ್ರಾಬ್ಲಮ್, ಸರಿ ಉಪ್ಪು ಖಾರ ಹಾಕ್ಬಿಟ್ಟು ಒಂದು ಒಳ್ಳೆ ಗೋಬಿ ಮಂಚೂರಿ ಮಾಡಿಬಿಡೋಣ, BP ಪ್ರಾಬ್ಲಮ್, ಅಲ್ಸರ್ ಪ್ರಾಬ್ಲಮ್, ಅಪೆಂಡಿಸ್ ಪ್ರಾಬ್ಲಮ್, ಈ ಥರ ಪ್ರತಿಯೊಂದು ಏನೂ ಮಾಡಿಬಿಡೋದಲ್ಲ. ಆಯಾಯ ಸಮಯಕ್ಕೆ ತಕ್ಕಂತೆ ಆಲೋಚನೆ, ಆ ವ್ಯಕ್ತಿಗಳು, ಪ್ರಭಾವ, ಸನ್ನಿವೇಶ ಇದೆಲ್ಲ ಅಪ್ಲೈ ಆಗುತ್ತೆ ಮಕ್ಕಳ. ಕರ್ಮಾಧಿಪತಿ ತನ್ನ ಪ್ರಭಾವ ಸೂಚಿಸ್ತಾನೆ. ನೋಡಿ, ನಾನು ಹೇಳಿದ್ದೆ 1995, 30 ವರ್ಷದ ಹಿಂದಗಡೆ, 96, 97 ಈ ಒಂದು ಲೆಕ್ಕಾಚಾರ. ಹಾಗೆಯೇ 1966, 67, 68, ಹಾಗೆಯೇ ವಿಶೇಷವಾಗಿ 69ರವರೆಗೂ ಅಲ್ಲೊಂದು ಶನಿ ಮೀನರಾಶಿಗೆ ಪ್ರವೇಶ. ನಂಬ್ತೀರಾ? ಅಲ್ಲೊಂದು ದೊಡ್ಡ ದುರಂತ ನಡೆದಿತ್ತು 1966ರಲ್ಲಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ದುರ್ಮರಣ ನಡೆದಿತ್ತು. ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ದುರ್ಮರಣ ಉಂಟು. ವೈರಾಗ್ಯದಲ್ಲಿ ಕುಳಿತಿದ್ದಾನೆ, ಮೀನದಲ್ಲಿ ಕುಳಿತಿದ್ದಾನೆ, ಅಸ್ತಂಗತ, ಅಲ್ಲೊಂದು ಏನೋ ಒಂದು ತೊಂದರೆ. ಅದಷ್ಟೇ ಅಲ್ಲ, ಬಹುದೊಡ್ಡ ಅಧಿನಾಯಕಿಯಾಗಿ ಇಂದಿರಾ ಗಾಂಧಿ ಅವರು ಪ್ರಧಾನಿ ಪಟ್ಟವನ್ನು ಪಡೀತಾರೆ. ಅದಷ್ಟೇ ಅಲ್ಲ, ಆ ಒಂದು ವರ್ಷದಲ್ಲಿ ಒಂದು ಏರ್ ಇಂಡಿಯಾ ಫ್ಲೈಟ್ ಆಕ್ಸಿಡೆಂಟ್ ಆಗುತ್ತೆ, 117ಕ್ಕೂ ಮೇಲ್ಪಟ್ಟು ಜನ ಸಾಯ್ತಾರೆ. ಡಾಕ್ಟರ್ ಹೋಮಿ ಜೆ ಬಾಬಾ, ಅಟಮಿಕ್ ರಿಸರ್ಚ್ನ ದಂತಕತೆ ನಮ್ಮ ಭಾರತಕ್ಕೆ. ಅವರೊಂದು ಅಣುವಿಜ್ಞಾನಿ, ನೆನ್ಪಿಟ್ಕೊಳ್ಳಿ, ಸಾಮಾನ್ಯರಲ್ಲ. ಹೋಮಿ ಬಾಬಾ ಇವತ್ತೇನಾದರೂ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು, ಈ ಒಂದು ಅಣು ವಿದ್ಯುತ್ ಸ್ಥಾವರ, ಅಣು ಬಾಂಬ್ ಇದೆಲ್ಲ ಮಾತಾಡ್ತೀವಲ್ವಾ, ಆ ಅಣು ವಿದ್ಯುತ್ ಒಂದು ಪ್ರಯೋಜನವನ್ನು ವಿಶ್ವಕ್ಕೆ ನಮ್ಮ ಭಾರತದ ಬಹು ದೊಡ್ಡ ಶ್ರೇಷ್ಠ ವಿಜ್ಞಾನಿ ಅನ್ನತಕ್ಕಂಥದ್ದು ಇವತ್ತಿಗೂ ಆ ಒಂದು ವಿಮಾನ ಅಪಘಾತದ ಬಗ್ಗೆ ಕೆಲವೊಂದು
ಕಥೆಗಳು, ಉಪಕಥೆಗಳು, ಏನೇನೋ ಕಥೆಗಳು ಇರ್ತಕ್ಕಂಥದ್ದುಂಟು. ಅದಷ್ಟೇ ಅಲ್ಲ, 1967 ಇದೇ ಮೀನರಾಶಿಯಲ್ಲೇ ಶನಿ ಇದ್ದಾಗ ಗುಜರಾತ್ನಲ್ಲಿ ಕೆಲವೊಂದು ದಂಗೆಗಳಾಗಿರ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ಭೂಕಂಪವಾಗಿ ಕಡಿಮೆ ಅಂದರೂ ಒಂದು 180 ಜನಕ್ಕೂ ಮೇಲ್ಪಟ್ಟು ಜನರ ಸಾವಾಗಿರ್ತಕ್ಕಂಥದ್ದು. ಹಾಗೆ ಒಂದು ಬಹುದೊಡ್ಡ ಸಂಸ್ಥೆ TCSನ ಉಗಮ ಆಗುತ್ತೆ. ಇವತ್ತೇನು ಟಾಟಾ ಕನ್ಸಲ್ಟೆನ್ಸಿ ಸಾಫ್ಟ್ವೇರ್ ಕಂಪ್ನಿ ದೈತ್ಯ ಟಾಟಾ ಅವರು ಆರಂಭ ಮಾಡಿದಂಥದ್ದು TCS 1968 ಮೀನದಲ್ಲೇ. ನಾನು ಅದಕ್ಕೆ ಹೇಳಿದ್ದು, ಉಚ್ಛ್ರಾಯ ಸ್ಥಿತಿ IT ಉದ್ಯಮಕ್ಕೆ ಈ ಒಂದು ಶನಿಯ ಒಂದು ಗುರುವಿನ ಮನೆಗೆ ಬಂದು ಜ್ಞಾನದ ಒಂದು ಪರಾಕಾಷ್ಠತೆಯನ್ನು ಸೂಚಿಸ್ತಕ್ಕಂಥದ್ದು. ಹಾಗೆಯೇ ತಮಿಳುನಾಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಾತೀಯ ಕಲಹ ಕೇರಳದಲ್ಲಿ ನಡೆಯುತ್ತೆ. ಒಂದು ರೀತಿ ಮತಾಂಧತೆಯ ಗಲಭೆ ನಡೆಯುತ್ತೆ. ಆ ಕಲಹಗಳಲ್ಲಿ ಸಿಕ್ಕಾಬಟ್ಟೆ ಜನ, ಕ್ಲಾಶು, ಕೊಲೆಗಳು, ಈ ಥರದ್ದೆಲ್ಲ ನಡೆದಿರ್ತಕ್ಕಂಥದ್ದರ ಒಂದು ಪ್ರಭಾವವನ್ನು ಸೂಚಿಸಿದೆ. ಈಗಲೂ ನಡೀತಿರೋದೇ ಅಲ್ಲಿ ನೋಡಿ. ಅಲ್ಲಿ ಯಾವುದೋ ಒಂದು ಜಾತಿ ಧರ್ಮದ ಬಗ್ಗೆ, ನೀರಿನ ಬಗ್ಗೆ, ನದಿಗಳ ಬಗ್ಗೆ ಬೇರೆ ಬೇರೆ. ಮೊನ್ನೆ ಒಂದು ಪವಾಡ ನಡೆದಿದೆ ಮಕ್ಕಳೇ, ಸೂಕ್ಷ್ಮವಾಗಿ ಗಮನಿಸಿ. ನಮ್ಮ ವಿದೇಶಾಂಗ ಖಾತೆಯ ಮಂತ್ರಿ, ವಿದೇಶಾಂಗ ಸಚಿವ ಜೈಶಂಕರ್ ಅವರು ಲಂಡನ್ಗೆ ಭೇಟಿ ಕೊಟ್ಟಾಗ ಅಲ್ಲೊಂದು ಅವಘಡ ನಡೆಯುತ್ತೆ. ಸುಮ್ಮನೆ ಕೂತ್ಕೊಂತಾರೆ UK ಗೌರ್ಮೆಂಟ್. ಕಳ್ಳ ಗೌರ್ಮೆಂಟೇ ಎಷ್ಟಾದರೂ ಕಳ್ಳರ ಕೊಂಪೆ ಅದು. ಇಟ್ ಈಸ್ ಅ ವಿಸ್ಕಲ್ಲಿ ಪೊಲೀಸರು ಸುಮ್ಮನೆ ನೋಡ್ಕೊಂಡಿದ್ದಾರೆ. ಯಾರು ತಡಿಲಿಕ್ಕೂ ಆಗಲಿಲ್ಲ, ಹೋಗ್ಬಿಡ್ಲಿ ಅವನು ಅಂತ, ನಡೆದು ಬಿಡ್ಲಿ ಅಟ್ಯಾಕು ಅನ್ನೋ ಥರ ರೀತಿಯಲ್ಲಿ. ಇಟ್ ಇಸ್ ಇದೆಲ್ಲ ಸಿಗ್ನಲ್ಗಳು ಮಕ್ಕಳೇ. ಶನಿ ತನ್ನ ಪ್ರಭಾವವನ್ನು, ಮನುಷ್ಯನ ಆಲೋಚನೆಗಳನ್ನು ಯಾವ ರೀತಿ ಮಾಡಿಸ್ತಾನೆ ಅಂದರೆ, ನೆನಪಿಟ್ಕೊಳ್ಳಿ, ನವಗ್ರಹ ಕೂಟ ನಡೀತಿರ್ತಕ್ಕಂಥದ್ದು ಮೀನ ರಾಶಿಯ ಮೇಲೆ, ವೃಷಭ ರಾಶಿಯ ಮೇಲೆ, ಮಿಥುನ ರಾಶಿಯ ಮೇಲೆ, ಕನ್ಯಾ ರಾಶಿಯ ಮೇಲೆ, ಧನುಸು ರಾಶಿಯ ಮೇಲೆ ಇವುಗಳ ಪ್ರಭಾವವನ್ನು ಸೂಚಿಸ್ತದೆ. ಸ್ಟ್ರೈಟ್ 1, 4, 7, 10 ಅಂತ ಹೇಳ್ತವೆ. 1ನೇ ಮನೆ ಮೀನ ಆಗ್ಬಿಡುತ್ತೆ, 4ನೇ ಮನೆ ಮಿಥುನ ಆಗುತ್ತೆ, ಸೊ 7ನೇ ಮನೆ ಕನ್ಯಾ, 10ನೇ ಮನೆ ಧನಸ್ಸು. ಇವರ ಮೇಲೆ ತುಂಬ ದೊಡ್ಡದಾಗಿ ಅಲ್ಲೊಂದಿರುತ್ತೆ. ಈ ಒಂದು ರಾಶಿಗಳಲ್ಲಿರ್ತಕ್ಕಂಥ ತುಂಬ ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು. ಆಮೇಲೆ ಶನಿ ಪಂಚಗ್ರಹಗಳನ್ನು ಎಳ್ಕೊಂಡು ತನ್ನ ಜೊತೆಯಿಂದ ವೃಷಭ ರಾಶಿಗೆ ನೋಡ್ತಿದ್ದಾನೆ, ವೃಷಭ ಲಗ್ನಕ್ಕೆ. ಅದು ಇದ್ದಿದ್ದು ಪವರ್ಫುಲ್. ದಿವಾಳಿ ಆಗ್ಬೋದು, ಇಲ್ಲ ದಿವಾಳಿ ಆಗಿದ್ದವನು ದಿವಾನ್ ಆಗ್ಬೋದು. ಇದೊಂದು ನಡೆಯುತ್ತೆ, ಒಂದು ಪವಾಡ. ಅವನ ಅಲ್ಲವೇ ಅಲ್ಲ, ಅವನದಲ್ಲ ಅನ್ನತಕ್ಕಂಥ ವ್ಯಕ್ತಿನ ಯಾರೋ, ಆ ಕಾಲದಲ್ಲಿ ಒಂದು ಮಾತು ಹೇಳ್ತಿದ್ವಿ, ಆ ಊರಿಗೆ ರಾಜ ಇಲ್ಲ ಅಂತ ಹೇಳಿದ್ರೆ ಒಂದು ಪಟ್ಟದಾನೆ ಕರೆಸಿ ಪೂಜೆ ಮಾಡಿ ಅದ್ರ ಕೈಯಲ್ಲಿ ಮಾಲೆ ಕೊಟ್ಟರೆ ಯಾರೋ ದಾರಿಲಿ ಹೋಗೋ ದಾಸಯ್ಯನಿಗೆ ಮಾಲೆ ಹಾಕಿ ದೊರೆಯಾದಂಥದ್ದು ಕಥೆಗಳು, ದಂತಕಥೆಗಳು ಇತಿಹಾಸದಲ್ಲಿ ನಮ್ಮ ದೇಶದಲ್ಲಿ ನಡೆದಿದೆ. ನಮ್ಮ ದೇಶದಲ್ಲಿ ಮಾತ್ರವೇ ಭಗವಂತನ ಅನುಗ್ರಹ ಅವನನ್ನು ಕರ್ಕೊಂಡು ಬಂದು ಪಟ್ಟಕ್ಕೆ ಕುಂದಿರ್ಸಿರ್ತಕ್ಕಂಥದ್ದು ನಾವು ಕೇಳಿದ್ದೇವೆ, ನೋಡಿದ್ದೇವೆ ಕೂಡ. ಆ ರೀತಿಯ ಒಂದು ವಿಸ್ಮಯಗಳು. ಹಾಗೆಯೇ ಈ ಒಂದು ಗ್ರಹಗಳ ಪರಿಚ್ಛೇದದಿಂದ ಒಂದು ರೀತಿ ವ್ಯಕ್ತಿಗಳ ಆಲೋಚನೆಯಲ್ಲಿ ವಿಪರೀತ ಬದಲಾವಣೆಗಳು ಆಗತಕ್ಕಂಥದ್ದಾಗುತ್ತೆ. 100% ಹೇಳ್ತೇನೆ, ಈ 3 ಎಚ್ಚರಿಕೆ ಅಂತಿರಬೇಕು. ತುಂಬ ಎಚ್ಚರಿಕೆ. ಈ ಥರದ ಒಂದು ಪರಿವರ್ತನೆ, ಯುಗ ಪರಿವರ್ತನೆ, ಮನ ಪರಿವರ್ತನೆ, ಆಲೋಚನೆ ಪರಿವರ್ತನೆ, ಈ 3 ಖಂಡಿತ ಸರ್ವನಾಶ ಆಗುವುದು ನಿಶ್ಚಿತ. ಸರ್ವನಾಶವೇ. ತಾವು ಹೋಗೋದಲ್ಲದೆ ತಮ್ಮ ಜೊತೆಲಿ ಎಲ್ಲಾರನ್ನೂ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಈ ಟ್ರಂಪ್ ನೋಡಿ ಮಾಡ್ತಿರೋ ಕಥೆಗಳು, ಈ ಡೊನಾಲ್ಡ್ ಟ್ರಂಪ್ ಮಾಡ್ತಿರ್ತಕ್ಕಂಥ ಕಥೆಗಳು ನೋಡಿ ನಮ್ಮ ಭಾರತದ ಮೇಲೆ, ಚೈನಾದ ಮೇಲೆ ನಾವು ನೋಡಿ, ಅದಕ್ಕೆ ಹೇಳೋದು ಒಂದು ಆಹಾರ ಕ್ರಾಂತಿ, ಕೈಗಾರಿಕಾ ಕ್ರಾಂತಿ, ಇದೆಲ್ಲ ರಫ್ತು ಕ್ರಾಂತಿ ಮಾಡಬೇಕು. ಆಮದುಗಿಂತ ರಫ್ತು ಮಾಡತಕ್ಕಂಥದ್ದು. ನಿಂದು ಬೇಡ ಬೇಕಿದ್ರೆ ನಂದು ಬೇಕಿದ್ರೆ ನೀನು ತಗೊಳ್ಳೋ ಅಂತ. ನಿಂದು ಬೇಡ, ನಿಂದು ಯಾವುದು ತಗೊಳ್ಳಲ್ಲ, ಏನಕ್ಕೆ ಬೇಕು, ಫೈಟರ್ ಜೆಟ್ಗಳು ಬೇಡ, ಯಾವುದು ಬೇಡ ಅನ್ನೋ ರೀತಿಯಲ್ಲಿ ನಾವು ಸ್ವಾವಲಂಬನೆ ಅನುಸರಿಸಬೇಕು. ನೋಡಿ, ಆತುರಗಾರ ಇಟ್ಟಿರೋ ಒಂದು ಬೆಂಕಿಗೆ ನಾವಿವತ್ತು ನಾವಲ್ಲ, ಇಡೀ ವಿಶ್ವವೇ ಕದಡೋ ಥರ. ಅವನಿರೋದೇ 32 ಕೋಟಿ ಜನ ಕೊಳ್ಳುಬಾಕರು. ಅಮೇರಿಕನ್ಸ್ ಇರೋದೇ 32 ರಿಂದ 35 ಕೋಟಿ ಜನ ಅಷ್ಟೇ. ಅವರು
ಇಡೀ ವಿಶ್ವದ 800 ಕೋಟಿ ಜನರನ್ನ ಎಲ್ಲವೂ ನಂದು ಅಂತ ಯುಕ್ರೇನ್ ಹತ್ರ ಅಗ್ರಿಮೆಂಟ್ ಹಾಕಿ ಒಂದು 50% ಅವನ ಖನಿಜ ಸಂಪತ್ತುಗಳೆಲ್ಲ ನನಗೆ ಅಂತ ಹೇಳ್ಬಿಟ್ಟಿದ್ದಾನೆ. $1 ಬಿಲಿಯನ್ ಅಂದ್ರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಹೆಚ್ಚು ಕಡಿಮೆ 9,000 ಕೋಟಿ. 10 ಬಿಲಿಯನ್ ಅಂದ್ರೆ 90,000, 100 ಬಿಲಿಯನ್ ಅಂದ್ರೆ 4.5 ಲಕ್ಷ ಕೋಟಿ, 500 ಬಿಲಿಯನ್ ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ, ಹೆಚ್ಚು ಕಡಿಮೆ 22 ಲಕ್ಷ ಕೋಟಿಗೂ ಮೇಲ್ಪಟ್ಟ ಖನಿಜ ಸಂಪತ್ತು ನನ್ನದಾಗಬೇಕು ಅಂತ ಅವನು ಯುಕ್ರೇನ್ಗೆ ನಾನು ಸಪೋರ್ಟ್ ಮಾಡ್ತೇನೆ, ಇಲ್ಲ ಅಂದ್ರೆ ಹಾಳಾಗೋಗು. ನೋಡಿ, ಅಮೇರಿಕ ಮೊದಲಿಂದಲೂ ಅಷ್ಟೇ, ನೀವು ಯಾವುದನ್ನು ಬೇಕಾದ್ರೂ ಗಮನಿಸಿ ನೋಡಿ, ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ತೈವಾನ್ ಇರ್ಬೋದು, ಅಫ್ಘಾನಿಸ್ತಾನ್ ಇರ್ಬೋದು, ಈಗ ಯುಕ್ರೇನ್ ಇರ್ಬೋದು, ನಮ್ಮ ಭಾರತದ ನಡುವೆ ತಂದಿಡೋ ತಮಾಷೆ ಇರ್ಬೋದು, ತುಂಬಾ ಅವನಷ್ಟು ಕ್ರಿಮಿನಲ್ ಇಲ್ಲ. ಯಾಕೆ ಹೇಳಿ, ಇಲ್ಲಿಂದ ಕಳ್ಳರು ಕೊಂಪೆ ಹೋಗಿ ಅಮೇರಿಕ ಕಟ್ಟದವರು. ಆ ಕಳ್ಳರು ಊರಿಗೆ ಹೋಗ್ಬಿಟ್ಟು ನಾವು ಆ ಬಿಸ್ಕೆಟ್ಟು, ಒಣಗಿರೋ ಬ್ರೆಡ್ಡು, ಆ ಒಂದು ಟಾಯ್ಲೆಟ್ ಅಲ್ಲಿರೋ ಟಿಶ್ಯೂ ಪೇಪರ್ ಕಥೆಗಳಲ್ಲಿ ನಾವು ಬದುಕಬೇಕು ಅಂತ ಒಂದು ಊರು ನಮಗಿಷ್ಟ. ಅಲ್ಲೋಗಿ ಬದುಕ್ಬಿಟ್ರೆ ಜೀವನ. ಈ ತರ ಮಾಡಿಟ್ಟಿದ್ದಾನೆ. $5 ಮಿಲಿಯನ್ ಕೊಡು, ಗೋಲ್ಡ್ ಕಾರ್ಡ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಗ್ರೀನ್ ಕಾರ್ಡ್ ಕತೆ ಬಿಟ್ಬಿಡು, 5 ಮಿಲಿಯನ್ ಕೊಡು. ಒಬ್ಬ ಹೆಚ್ಚು ಕಡಿಮೆ 45 ಕೋಟಿ ಆಗುತ್ತೆ ಅನ್ನೋದಾದರೆ ಒಂದು ಗೋಲ್ಡ್ ಕಾರ್ಡ್ಗೆ ಒಂದು 10 ಜನ ಹೋದ್ರೆ 450 ಕೋಟಿ, 100 ಜನ ಹೋದ್ರೆ 4,500 ಕೋಟಿ, 1000 ಜನರು ಹೋದರೆ ಲೆಕ್ಕ ಹಾಕೊಳ್ತಾ ಹೋಗಿ ಮಕ್ಕಳೇ. 1 ಕೋಟಿ ಜನ ಹೋಗಕ್ಕೆ ರೆಡಿ ಇದ್ದಾರೆ. ಎಷ್ಟು ಲಕ್ಷ ಕೋಟಿ ಅವನಿಗೆ ದುಡ್ಡು ಬಂದು ಬೀಳುತ್ತದೆ. ವಾಟ್ ಹಿ ಕ್ಯಾನ್ ಡೂ ದಟ್ ಮಸಲ್ ಪವರ್ ಆಫ್ ಮನಿ. ದುಡ್ಡೇ ದೊಡ್ಡಪ್ಪ. ಅದಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೇನೆ ಅಂತ 1 ಕೋಟಿ ಜನ ಹೋಗಿ ಉಳಿದುಕೊಳ್ಳಲು ರೆಡಿ ಇದ್ದಾರೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಕಡಿಮೆ ಎಂದರು ಪ್ರಪಂಚದಲ್ಲಿ. ಇನ್ನು ಬಾ ನಾನು ಕೊಡ್ತೀನಿ ಅಂತಾನೆ 10 ಕೋಟಿ ಜನ ಬಂದ್ಬಿಟ್ರೆ ಏನಾಗುತ್ತೆ ಲೆಕ್ಕ ಹಾಕೊಳ್ಳಿ. ಮೊನ್ನೆ ಕೂಡ ಒಂದು ಹುಡುಗ, ಒಂದು MSc ಓದ್ತಿರೋ ಒಂದು ಹುಡುಗ, ಆಂಧ್ರದ ಹುಡುಗ, ಶೂಟ್ ಎಟ್ ಸೈಟ್ ಮಾಡಾಕ್ಬಿಟ್ಟಿದ್ದಾರೆ. ಅಲ್ಲಿ ಮಾತಾಡಿದ್ರೆ ಗನ್ ತೆಗಿತಾರೆ. ಗನ್ ಪ್ರಪಂಚ ಅದು. ನಮ್ಮೂರಲ್ಲಿ ಯಾರಿಗೂ ಗನ್ ಕೊಡಲ್ಲ. ಕೊಡ್ಬೇಕಂದ್ರೆ ಅದಕ್ಕೆ ಎಷ್ಟೋ ಪ್ರೋಟೋಕಾಲ್ಸ್ ಇದೆ. 100% ಈ ಕರ್ಮಾಧಿಪತಿ ಮೀನರಾಶಿಯ ಮೇಲೆ ಬಂದಿರತಕ್ಕಂಥ ಈ ಪ್ರಣವಾತ್ಮಿಕ ಶಕ್ತಿ, ಬರೆದಿಟ್ಕೊಳ್ಳಿ ಮಕ್ಕಳೇ, ಅದೊಂದು ದೊಡ್ಡದಾದಂಥ ಒಂದು ಬದಲಾವಣೆ. ಈ 3 ಸರ್ವನಾಶ ನಡೆಯುತ್ತದೆ. ಅದರಲ್ಲಿ ಸಿಕ್ಕಾಬಟ್ಟೆ ಖರ್ಚು ಮಾಡುವವನು ಅನಾಯಾಸ ವ್ಯಯಂ. ಸಂಪಾದನೆಗಿಂತ ಖರ್ಚು ಗೋವಿಂದ. ನಾವು ಕೈಯಲ್ಲಿ 1 ಲಕ್ಷ ಸಂಬಳ ತಗೋ, 1 ಕೋಟಿದು ಮನೆ ತಗೋ, ಇಲ್ಲ 50 ಲಕ್ಷದ್ದು ತಗೋ, ಕಟ್ಟು. ಇವತ್ತು ಬ್ಯಾಂಕುಗಳವರು ಹಗಲು ದರೋಡೆಕೋರರು, ನೆನಪಿಟ್ಟುಕೊಳ್ಳಿ. ಮನುಷ್ಯ ಇನ್ನೇನ್ ಮಾಡ್ತಾನೆ, ಇರೋದನ್ನ ಬಂಗಾರ ಅಂತ ತಗೊಂಡೋಗಿ ಅಡ ಇಡ್ತಾನೆ. ಕಷ್ಟ ಅಂತ ನಿನ್ನ ಹತ್ರ ಸಾಲ ಏನಕ್ಕೋ ತಗೊಳ್ಳೋದು, ಬಡ್ಡಿಗಳು ಕಟ್ಟಕ್ಕಾಗಲ್ಲ ಅಂತ. ಅದ್ರ ಮೇಲೇನೂ ಲೂಟಿ ಮಾಡುವಂತ ಆಶೀರ್ವಾದ್ ಫೈನಾನ್ಸು, ಮಣಪುರಂ ಫೈನಾನ್ಸು, ಇದಕ್ಕೆಲ್ಲ ಸೆಬಿ ಉಗಿದಿದೆ. RBI ಎಲ್ಲ ಪೆನಾಲ್ಟಿ ಹಾಕಿದೆ, ನೀವು ನಂಬೋಲ್ಲ. ಇದೇ ನಿಜ. ಒಬ್ಬ ಬಂದು ಅಡ ಇಡ್ತಾನೆ, ಬಿಡಿಸ್ಕೊಳಕ್ಕಾಗ್ಲಿಲ್ಲ, ಆಕ್ಷನ್ ಆಗ್ತಾರೆ. ನನಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂದ್ರೆ ಆಕ್ಷನ್ ಆಗೋಗಿದೆ ಅಂತ ಹೇಳ್ತಾರೆ. ಕೋರ್ಟ್ಗೆ ಹೋಗಿ ಕೇಸ್ ಗೆಲ್ತಾನೆ. ಯಾರ ಮೇಲೆ? ಮುತ್ತೂಟ್ ಮೇಲೆಯೇ. ನಿಮಗಳಿಗೆ ಇದರ ಪರಿಚಯ ಇಲ್ಲ ಅಷ್ಟೇ. ಅನಾಯಾಸ ಖರ್ಚು. ಯಾರ್ದೋ ಪ್ರಚೋದನೆ, ಫೋನ್ ಮಾಡ್ತೀರ, ಲೋನ್ ಬೇಕಾ, ಲೋನ್ ಬೇಕಾ, ಲೋನ್ ಬೇಕಾ, ಲೋನ್ ಬೇಕಾ, ಲೋನ್ ಬೇಕಾ. ಯಾರಾದ್ರೂ ನೋಡಿ, ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ, ಈ ಕಾರ್ಡ್ ತಗೊಂಡ್ರೆ ಈ ಫೋನ್ ತಗೋಬಹುದು, ಈ ಫರ್ನಿಚರ್, ಈ ಟಿವಿ. ಗ್ಯಾರಂಟಿ ಹೇಳ್ತೇನೆ, ಶನಿ ವ್ಯಯದ ಮನೆಯಲ್ಲಿರುವುದರಿಂದ ಶುಕ್ರ, ಬುಧ, ಸೂರ್ಯ ಸ್ಟೇಟಸ್. ನಾವು ಸ್ಟೇಟಸ್ಸು. ಬುದ್ಧಿ ಪ್ರಚೋದಯ. ಬುಧ ನೀಚನಾಗಿ ಕೂತಿದ್ದಾನೆ, ಏನೂ ಆಗೋಲ್ಲ, ಎಂಥದಾಗೋಲ್ಲ. ಈ ಆಲೋಚನೆಯನ್ನ ಬಿಟ್ಟು ಬಿಡಿ. ಜ್ಞಾನಕಾರಕ, ಮೋಕ್ಷಕಾರಕ ನಮ್ಮ ಮನೆಯಲ್ಲಿ ಆ ಶನಿ, ಅಲ್ಲಿ ಶುಕ್ರ, ಗುರು ನೋಡಿ ಎಲ್ಲಿ ಕುಳಿತಿದ್ದಾನೆ. ಈ ಶನಿ ಬರುವಾಗ ಶುಕ್ರನ ಮನೇಲಿ ತಟಸ್ಥ. ಒಳ್ಳೆ ದಾರಿ ತೋರಿಸೋನೆ ದಾರಿ ತಪ್ಪಿಸ್ತಾನೆ. ದಾರಿ ತಪ್ಪಿಸ್ತಕ್ಕಂಥ ಭಾವಗಳು ಸೃಷ್ಟಿಯಾಗತಕ್ಕಂಥದ್ದಾಗುತ್ತವೆ. ಎಚ್ಚರಿಕೆ. ಅನಾಯಾಸ ಖರ್ಚು. ಅಳತೆಗೆ ಮೀರಿದ ಖರ್ಚು ಮಾಡಿದವನು ಈ ಶನಿಯಿಂದ ಬದಲಾವಣೆ ಆಗುತ್ತೆ. ಅವನು ಖರ್ಚು ಮಾಡೋಣ, ಅದು ತಗೋಣ, ಕೊಳ್ಳು ಬಾಕುತನ. ವಿ ಹ್ಯಾವ್ ಟು ಸ್ಟಾಪ್ ಇಟ್. ನೀವು ನಂಬಲ್ಲ, ಈ ಕ್ವಿಕ್ ಕಾಮರ್ಸ್, ಇ ಕಾಮರ್ಸ್ ಬಂದ್ಮೇಲೆ ಎಷ್ಟು
ಅಂಗಡಿಗಳು ದಿವಾಳಿ ಆಗಿದ್ದಾವೆ ಅನ್ನೋದು ನಿಮಗೆ ಗೊತ್ತಿಲ್ಲ. ವ್ಯಾಪಾರಸ್ಥರು ದಿವಾಳಿ ಆಗಿದ್ದಾರೆ. ಏನೋ ಒಂದು ಕೈಯಲ್ಲಿ ಒಂದು ದುಡ್ದಿದ್ದ ದುಡ್ಡು ಒಂದಷ್ಟು ಪುಟ್ಟದಾಗ ಒಂದು ಚಿಕ್ಕದಾಗಿ ಒಂದು ಅಂಗಡಿ ಹಾಕೊಂಡು ದಿನಸಿ ಹಾಕೊಂಡು ಬದುಕು. ಏನೋ ಅಕ್ಕಿ ಬೇಳೆ ಬೆಲ್ಲ ಇಲ್ಲ, ಒಂದು ತರಕಾರಿ, ಒಂದು ಸೊಪ್ಪು, ಒಂದು ಹೂವು, ಒಂದು ಹಣ್ಣು, ಎಲ್ಲ, ಒಂದು ಮೀನಿನ ಅಂಗಡಿ, ಒಂದು ಚಿಕನ್ ಅಂಗಡಿ, ಅದಕ್ಕೂ ಬಂದ್ಬಿಟ್ಟಿದ್ದಾವೆ. ಒಂದು ಹೋಟ್ಲ್ ಇಟ್ಕೊಂಡು ಏನೋ ಒಂದು ಬದುಕು ಕಟ್ತಿದ್ರು ಪಾಪ, ಅದಕ್ಕೂ ಕ್ಲೌಡ್ ಕಿಚನ್ ಅಂತ ತಂದಿಟ್ಬಿಟ್ಟಿದ್ದಾನೆ ಅವನೇ. ಕ್ವಿಕ್ ಕಾಮರ್ಸ್ 10 ನಿಮಿಷದಲ್ಲಿ ನಿನ್ಗೆ ದೋಸೆ ಕೊಡ್ತೀನಿ ಅಂತ ಅವಂದೇ, ಸ್ಯಾಂಡ್ವಿಚ್ ಕೊಡ್ತೀನಿ ಅಂತಾನೆ, ಕಾಫಿ ಕೊಡ್ತೀನಿ ಅಂತಾನೆ ಅವನೇ ಇಟ್ಬಿಟ್ಟು. ಕ್ವಿಕ್ ಕಾಮರ್ಸ್ ಲೆಕ್ಕಾಚಾರದಲ್ಲಿ, ಇ ಕಾಮರ್ಸ್ ಲೆಕ್ಕಾಚಾರದಲ್ಲಿ ಎಷ್ಟು ಉದ್ಯೋಗಗಳ ನಷ್ಟ. ನಂಬಲ್ಲ ಮಕ್ಕಳೇ, ಕಡಿಮೆ ಅಂದ್ರು 40% ಶಾಪ್ಸ್ ಹ್ಯಾಸ್ ಕ್ಲೋಸ್ಡ್ ಅಂಡ್ ಲೈಸೆನ್ಸ್ಗಳು ಪಡಿತಿಲ್ಲ. ಇದು ಆಗ್ತಿರ್ತಕ್ಕಂಥದ್ದು ಯಾರು ಗಮನಿಸ್ತಿಲ್ಲ. ವ್ಯಯಭಾವದಲ್ಲಿ ಮನುಷ್ಯನಿಗೆ ಅಲ್ಲೊಂದು ಉದ್ಯೋಗ ಸೃಷ್ಟಿ ಇತ್ತು. ಒಂದು ಈರುಳ್ಳಿ ಅಂಗಡಿನೋ, ತರಕಾರಿ ಅಂಗಡಿಯೋ, ಹಣ್ಣಿನ ಅಂಗಡಿಯೋ, ಜ್ಯೂಸ್ ಅಂಗಡಿಯೋ, ನೀವು ನಂಬೋಲ್ಲ, ಎಲ್ಲ ಆನ್ಲೈನ್ ಆಗೋಗುತ್ತೆ. ನೆನ್ಪಿಟ್ಕೊಳ್ಳಿ, ಎಲ್ಲ ಆನ್ಲೈನ್ ಆಗಿ ಕುಳಿತುಕೊಳ್ಳುತ್ತದೆ. ನೀವು ಅಮೆರಿಕದಲ್ಲಿ ನೀವು ನಂಬಲ್ಲ, ಯಾರು ಹೋಗಿ ತಗೊಳ್ಳೋ ಮಟ್ಟಕ್ಕಿಲ್ಲ. 100ರಲ್ಲಿ 90 ಭಾಗ, 88 ಭಾಗ ಜನ ಎಲ್ಲ ಆನ್ಲೈನ್ ಕೊಳ್ಳು ಬಾಕತನ. ಬಟ್ಟೆಯಿಂದ ಹಿಡಿದು, ಟಿವಿಯಿಂದ ಹಿಡಿದು, ಎಲ್ಲ ಮೊಬೈಲಿಂದ ಹಿಡಿದು, ಸ್ಪೆಕ್ಸಿಂದ ಹಿಡಿದು, ಇವತ್ತು ನಮ್ಮ ಭಾರತ 150 ಕೋಟಿ ಜನ, ನೆನಪಿಟ್ಟುಕೊಳ್ಳಿ. ಸೊ ಉದ್ಯೋಗ ಸೃಷ್ಟಿ ಧ್ವಂಸ. ಅದರ ಮೇಲೆ ನಿಮ್ಮ ಕೈಯಲ್ಲಿ ಒಂದಷ್ಟು ದುಡ್ಡಿದೆ, ಅದನ್ನು ತಗೊಂಡೋಗಿ ಶುಕ್ರ ಕೂತಿದ್ದಾನೆ. ಸಡನ್ ಆಗಿ ಎಲ್ಲೋ ಒಂದು ಬ್ರೇಕಿಂಗ್ ನ್ಯೂಸ್, ಗೋಲ್ಡ್ ಇಳಿದು ಬಿಡ್ತು 1000 ರೂಪಾಯಿ. ಇವ್ರ ಮನೆ ಬಂಗಾರ ಆಗೋಗ ಅದು ಕೊಟ್ಟು ಬಂಗಾರ ತಗೋಬೇಕು. ಅವೆಲ್ಲ ಮಾಡಬೇಡಿ. ಶನಿ ವ್ಯಯದ ಮನೆಯಲ್ಲಿದ್ದಾನೆ. 100% ಹೇಳ್ತಾನೆ, ನಿಮ್ಮ ಬುದ್ಧಿ ಚಂಚಲ ಮಾಡ್ತಾನೆ. ಅನಾಯಾಸ ಖರ್ಚುಗಳು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಈ ಸ್ಪೀಕರ್ ತಗೋ, ಹ್ಯಾಂಡ್ಸ್ ಫ್ರೀ ತಗೋ, ಇನ್ನೊಂದು ಸ್ಪೀಕರ್ ತಗೋ, ಇನ್ನೊಂದು ದೊಡ್ಡ ಟಿವಿ ತಗೋ, ಏನೇನೋ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಬಂದ್ಬಿಟ್ಟಿದೆ. ಹೈಟೆಕ್ ವಾಚ್ಗಳು ತಗೋ, ಹೈಟೆಕ್ ಗ್ಯಾಜೆಟ್ಗಳು ತಗೋ, ಇದರಲ್ಲೇ ಇನ್ನೊಂದೇನೋ ಒಂದು ತಗೋ. ಈ ಥರ ಸುಮ್ಮನೆ ಖರ್ಚು ಮಾಡಿಸ್ತಾನೆ. ಸರ್ವನಾಶ ನಿಶ್ಚಿತ. ಸುಮ್ಮನೆ ನೀವು ಸಾಲದ ಸುಳಿಲ್ ಸಿಕ್ಕಾಕೋತೀರಿ. 100% ಸಾಲದ ಸುಳಿ. ಶುಕ್ರ ನಿಂತಿರೋ ಒಂದು ಇದಕ್ಕೆ ಆ ಬಟ್ಟೆ ತಗೋ, ಈ ಬಟ್ಟೆ ತಗೋ, ಬ್ರ್ಯಾಂಡ್ ತಗೋ, ಇನ್ನೊಂದು ಡಿಸೈನ್ ತಗೋ ಅನ್ನತಕ್ಕಂಥ ಭಾವಾರ್ಥದಲ್ಲಿ ನಿಲ್ಲತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ. ಅನಾಯಾಸ ವ್ಯಯಂ. ಇನ್ನು ಅನಾಯಾಸ, ಸುಮ್ಮನೆ ಆತುರಸ್ಯ ಯುದ್ಧಂ. ಸೂರ್ಯ, ಬುಧ, ರಾಹು ಸೇರ್ಕೊಬಿಟ್ಟಿದ್ದಾರೆ. ಆತುರಗಾರ. ಆ ಬುಧನ ಕೇಂದ್ರದಲ್ಲಿ ಕುಜ, ಬುಧನ ಮನೆಯಲ್ಲಿ ಕುಜನಿಗೆ ಕೇಂದ್ರದಲ್ಲಿ ಬುಧ, ಅವ್ರ ಜೊತೆನಲ್ಲಿ ರಾಹು ಬೇರೆ ಸೇರ್ಕೊಬಿಟ್ಟಿದ್ದಾನೆ. ಶನಿ ಬೇರೆ ತಗೊಳ್ಳಿ ಉರಿತಿರೋ ಗ್ಯಾಸ್ಗೆ ಪೆಟ್ರೋಲ್ ಸೇರಿದ ಹಾಗೆ. ಆ ಮಾತುಗಳು ಚುಚ್ಚು ಮಾತುಗಳು. ಕೆಲವ್ರು ಇರ್ತಾರೆ, ಒಂದು ಮಾತಾಡುವಾಗಿಲ್ಲ, ನಡೆಯೋ ನೋಡೋಣ, ಗ್ಯಾರಂಟಿ ಬಳಸ್ಕೊಳ್ತೀರಿ. ಗ್ಯಾರಂಟಿ. ಏನಾದ್ರೂ ಸಮಾಜದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಡೆಸುತ್ತದೆ. ಮುಗಿದೋದು ಯಾವುದೋ ಹಳೆಯ ಕಥೆಗಳು ತೆಗೆದು ಕೆದಕ್ತಾರೆ. ಕಾನೂನಿದೆ, ಕೋರ್ಟ್ ಇದೆ, ಅವ್ರು ನೋಡ್ಕೋತಾರೆ. ಬರ್ತಾರೆ ಯಾರೋ ದೇವಸ್ಥಾನಗಳ ಬಗ್ಗೆ, ಯಾವುದೋ ಆಗೋಗಿರೋ ಕೆಲಸ ಕಾರ್ಯಗಳ ಬಗ್ಗೆ, ಮುಗಿದೋಗಿರೋ ಸಾವುಗಳ ಬಗ್ಗೆ, ಹತ್ಯೆಗಳ ಬಗ್ಗೆ, ಆತ್ಮಹತ್ಯೆಗಳ ಬಗ್ಗೆ, ಇನ್ನೊಂದು ಸಮಾಜ ಪ್ರಕ್ಷುಬ್ಧ. ನೀವು ನೋಡಿ, ಆಲ್ರೆಡಿ ಒಂದು ಯೂಟ್ಯೂಬ್ ವಿಚಾರ, ಅದು ಒಂದು ರೀತಿ 1 ಕೋಟಿಗೂ ಮೇಲ್ಪಟ್ಟು ಜನ ನೋಡ್ಬಿಟ್ಟಿದ್ದಾರೆ ಅಂತ ಪೊಲೀಸ್ ಇಲಾಖೆ ಹೈ ಅಲರ್ಟ್. ಯಾಕೆ ಅಂಥದ್ದು ಬೇಕು ನಮಗಂಥದ್ದು ನೋಡ್ಬೇಕಾ? ಇನ್ನಷ್ಟು ಮನಸ್ಸು ಪ್ರಕ್ಷುಬ್ಧ. ದೇವ ನಮಗಿಟ್ಟಂಗೆ ಇಟ್ಟಿದ್ದೀಯ ಶಿವ, ನಾವಿದ್ದಲ್ಲಿ ತೃಪ್ತಿ ಇದ್ದೇವೆ. ನೋಡಿ, ಗ್ಯಾರಂಟಿ ಹೇಳ್ತಾನೆ, ಈ ಥರದ್ದು ಪ್ರಕ್ಷುಬ್ಧ ಸೃಷ್ಟಿಯಾಗಿ, ಮನಸ್ಸು ಪ್ರಕ್ಷುಬ್ಧ ಆಗಿ, ಆತ್ಮಕಾರಕ ಮಲಗ್ಬಿಟ್ಟಿದ್ದಾನೆ, ಬುದ್ಧಿಕಾರಕ ಮಲಗ್ಬಿಟ್ಟಿದ್ದಾನೆ, ಭೋಗಕಾರಕ ಕುಣಿತಿದ್ದಾನೆ, ರಾಹುಕಾರಕ ಹೊಗೆ ಆಗ್ತಿದ್ದಾನೆ. ಅದರಲ್ಲಿ ಪೆಟ್ರೋಲ್ ಸುರಿತಿದ್ದಾನೆ, ಮೆಣಸಿನ್ಕಾಯಿ ಹಾಕ್ತಿದ್ದಾನೆ, ಚಿಟಿ 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 ಅಂತ ಹೇಳ್ಬಿಟ್ಟು 100% ಹೇಳ್ತಾನೆ, ತನ್ನ ಕೆಲಸ ಶನಿ ಮಾಡ್ಬಿಡ್ತಾನೆ. ನಮ್ಮಲ್ಲಿ ಆತುರತೆ ಹೆಚ್ಚಿಸ್ತಾನೆ, ಯುದ್ಧ ಪ್ರಿಯನನ್ನಾಗಿ ಮಾಡಿಸ್ಬಿಡ್ತಾನೆ. ಕುಜ ಬೇರೆ ಬುಧನ್ ಮನೆಯಲ್ಲಿ. ಈ ಥರದ ಮಾತುಗಳೇ ನೋಡಿ. ಆಲ್ರೆಡಿ ಬಾರ್ಡ್ರಲ್ಲಿ ಅವರೇನೋ ಬಸ್ಸುಗಳಂತೆ, ಬೆಳಗಾಂ ಅಂತೆ, ಈ ಥರದ್ದು ಏನೇನೋ ನೋಡ್ತಿದ್ದೇವೆ. ಇದೆಲ್ಲ ಆಗ್ತಿದೆ. ಜನಸಂಖ್ಯೆ ಆಧಾರದ ಮೇಲೆ
MP ಸೀಟು, ಇನ್ನೊಂದು ಸೀಟು, ಇದೆಲ್ಲ ಯಾರು ನಡೆಸ್ತಿದ್ದಾರೆ ಅನ್ನೋ ಒಂದು ಮಾತುಗಳು ಬಂದಾಗ ನೋಡೋಣ. ಮೊದಲು ನಾವು ಬದುಕೋದು ನೋಡೋಣ. ಇದಕ್ಕೇನೋ ಪ್ರಕ್ಷುಬ್ಧ ಆಗೋದು. ಯಾರು ದೊಡ್ಡವ್ರು ಬೀದಿಗೆ ಬರೋಲ್ಲ ಗಲಾಟೆಗಳಿಗೆ. ನೆನ್ಪಿಟ್ಕೊಳ್ಳಿ, ನಮ್ಮನ್ನ ಪ್ರಕ್ಷುಬ್ಧ ಮಾಡಿ ಬನ್ನಿ ಹರ್ತಾಳ್ ಮಾಡೋಣ, ಸ್ಟ್ರೈಕ್ ಅವ್ರ ಮಕ್ಕಳು ಬರೋಲ್ಲ, ಅವ್ರ ಮನೆಯವ್ರು ಬರೋಲ್ಲ, ಅವ್ರ ಕುಟುಂಬದವ್ರು ಬರೋಲ್ಲ, ಮುಖ್ಯವಾಗಿ ನಾನೇ ಬರೋಲ್ಲ. ನನಗೆ ಯಾಕೆ ಬೇಕು? ತುಂಬ ತುಳಿದವಾಗ ಗಲಾಟೆಗೆ ಹೋಗಲ್ಲ, ಅಂತ ಸ್ಥಳಗಳಿಗೂ ಹೋಗಲ್ಲ. ಹೋಗ್ಬಿಡಿ. ನಾನು ಹೇಳ್ತಿದ್ದೀನಿ, ಗ್ಯಾರಂಟಿ ಈ ಸಂದರ್ಭದಲ್ಲಿ ಪ್ರಕ್ಷುಬ್ಧಗಳಾಗುತ್ತವೆ. ವಿತ್ ದ ಡೇಟಾಬೇಸ್ ಐ ಆಮ್ ಸೇಯಿಂಗ್ ಮಕ್ಕಳೇ, ವಿತ್ ದ ಡೇಟಾಬೇಸ್. ಬಹುದೊಡ್ಡ ಈ ಒಂದು ಧರ್ಮ ವಿಚಾರಗಳ ಬಗ್ಗೆ, ಧರ್ಮ ಸಂಸ್ಥೆಗಳಲ್ಲಿಯೇ ಗೊಂದಲ. ನೋಡಿ, ಆಲ್ರೆಡಿ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ನಲ್ಲಿ ನೋಡಿ, ಕುಜ ಬುಧನ್ ಮನೆಯಲ್ಲಿ, ಬುಧ ಬಂದು ಮೀನದಲ್ಲಿ. ಈ ಒಂದು ರಂಜಾನ್ ಸಂದರ್ಭದಲ್ಲಿ ನೀರು ಕುಡಿದು ಬಿಟ್ಟ ಅಂತ ಎಷ್ಟೋ ಸಮಸ್ಯೆಗಳಿದೆ ಮಾಡ್ಲಿಕ್ಕೆ, ಸರಿಪಡಿಸ್ಲಿಕ್ಕೆ. ನಮ್ಮ ಧರ್ಮದವ್ರಿಗೆ ನಾವು ಏನ್ ಮಾಡಿದೀವಿ ಸ್ವಾಮಿ? ಎಷ್ಟು ಸ್ಕೂಲ್ಗಳು ಕಟ್ಟಿದೀವಿ, ಎಷ್ಟು ಕಾಲೇಜ್ ಕಟ್ಟಿದೀವಿ, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದೀವಿ. ಈ 3 ಯೋಚನೆ ಮಾಡಿಬಿಟ್ರೆ ಸಾಕು ನಮ್ಮ ಧರ್ಮದವರಿಗೆ. ಸರಿ, ನಾನು ಹಿಂದೂ ಧರ್ಮನೇ, ನನ್ನದು ದೊಡ್ಡದು. ನನ್ನ ಧರ್ಮದವ್ರಿಗೆ ನಾನು ಏನ್ ಮಾಡಿದ್ದೀನಿ? ಎಷ್ಟು ಆಸ್ಪತ್ರೆ ಕಟ್ಟಿದ್ದೀನಿ ಫ್ರೀಯಾಗಿ, ಎಷ್ಟು ಆಶ್ರಮ ಕಟ್ಟಿದ್ದೀನಿ ಉಳ್ಕೊಳ್ಳೋಕ್ಕೆ ಫ್ರೀಯಾಗಿ, ಎಷ್ಟು ಸ್ಕೂಲು ಇನ್ಸ್ಟಿಟ್ಯೂಟ್ ಕಟ್ಟಿದ್ದಾನೆ ಫ್ರೀಯಾಗಿ. ಯಾರ ಬಾಯಲ್ಲೂ ಇಲ್ಲ ಅದು. ನಾನು ಹಿಂದುವೆ, ನಾನು ಮುಸ್ಲಿಮೇ. ನನ್ನವರಿಗೆ ಎಷ್ಟು ಜನಕ್ಕೆ ನಾನು ಏನು ಉದ್ಧಾರಕ ಮಾಡಿದ್ದೇನೆ ಸ್ವಾಮಿ? ನನ್ನವರಿಗೆ ನಾನು ಏನು ಇದಿಲ್ಲ, ಇದು ಮಾತಿಲ್ಲ. ಈ ತರ ಧರ್ಮ ಪ್ರಕ್ಷುಬ್ಧಗೊಳಿಸ್ತಕ್ಕಂಥ ವಿನಾಕಾರಣ ಯುದ್ಧ ಪ್ರಚೋದ. ಅದರಲ್ಲಿ ಬೇರೆ ನಿಮ್ಮ ಮನಸ್ಸುಗಳಲ್ಲಿ ಈ ಶನಿ, ಸೂರ್ಯ, ಬುಧ, ರಾಹು ಸೇರಿ ಪ್ರಕ್ಷುಬ್ಧ ಮಾಡಿ, ಅಲ್ಲಿಂದ ಕೇಂದ್ರದಲ್ಲಿರೋ ಕುಜನನ್ನ ನೋಡಿ ಅಣ್ಣ ತಮ್ಮಂದಿರ ಕಿತ್ತಾಟ. ಅಣ್ಣ ತಮ್ಮಂದಿರಂತೆ ಇರೋ ನಾವು ತಗ 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 ಯುದ್ಧ ಪ್ರಿಯರಾಗ್ತೀವಿ. ಗ್ಯಾರಂಟಿ. ಹೊಡೆದಾಟ, ಬಡದಾಟ, ಇನ್ನೊಂದು ವಿಪರೀತ ಆಗುತ್ತೆ. ಹೆಣ್ಣು ಅನ್ನೋದನ್ನ ನೋಡಿ ಮರೆತು ಗಂಡು ಕೈ ಎತ್ತು ಬಿಡ್ತಾನೆ. ಗಂಡು ಅನ್ನೋದು ನೋಡದೆ ಆಕೆ ಕೈ ಎತ್ತು ಬಿಡ್ತಾಳೆ. ನೀವು ನೋಡಿ ಬ್ರೇಕಿಂಗ್ ನ್ಯೂಸ್ಗಳು, ಪತಿ ಯಾರದೋ ಜೊತೆ ಗೆಳತಿಯೊಂದಿಗೆ ಸಿಕ್ಕಿಬಿದ್ದ, ಹಾಕೋ ಬಡಿ ಬಡಿ. ಇನ್ನೊಂದು ಪತ್ನಿ ಡಿಪ್ರೆಷನ್, ಸೂಸೈಡ್, ಆತ್ಮಹತ್ಯೆಗಳು. ಅಲ್ಲಿ ನೋಡಿ ಮೋಕ್ಷ ಸ್ಥಾನದಲ್ಲಿ ತನ್ನ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಆತುರದ ನಿರ್ಧಾರ. ಒಂದು ಹತ್ಯೆ, ಆತ್ಮಹತ್ಯೆ, ಈ ಎರಡಕ್ಕೂ ಪ್ರಯೋಜನ ಆತ ಉತ್ಪತ್ತಿ ಮಾಡ್ತಾನೆ. ಅನಾಯಾಸವಾಗಿ ಯುದ್ಧ ಪ್ರಿಯರಾಗ್ತೇವೆ ನಾವು. ಈ ಒಂದು ಗ್ರಹಗಳ ಪರಿಚಯದ ವೆರಿ ಕೇರ್ಫುಲ್ ಮಕ್ಕಳೇ. ನಮ್ಮನ್ನು ಕರ್ಕೊಂಡು ಹೋಗಿ ಸಣ್ಣ ಸಣ್ಣ ಮಾತುಗೋ, ಸಣ್ಣ ಸಣ್ಣ ಭಾವಗಳಿಗೋ, ಇಲ್ಲೇನೋ ಆಗ್ತಿದೆ, ನಾವು ಆ ಜಾಗದಲ್ಲಿರೋದು ಬೇಡ. ಬೇಡ ಮಕ್ಕಳೇ, ಬೇಡ, ನಮಗ್ ಬೇಕಿಲ್ಲ. ನೀನ್ ದೊಡ್ಡವನ್ ಹೋಗಪ್ಪ, ನೀನ್ ಮಾಡ್ಕೋ ಹೋಗಪ್ಪ. ಈ ಬ್ರೇಕಿಂಗ್ ನ್ಯೂಸ್ಗಳು ನೋಡ್ಬೇಡಿ. ಸಮಾಜ ಸ್ವಾಸ್ಥ್ಯ ಕೆಡಿಸ್ತಕ್ಕಂಥ ನ್ಯೂಸ್ಗಳನ್ನ ನೋಡ್ಲೇಬೇಡಿ. ನಾಳೆ ಬಂಗಾರದ ಬಹುದೊಡ್ಡ ಕಳ್ಳತನಗಳು ನಡೀತವೆ, ಸಿಕ್ಕಾಕೋತಾರೆ ಅಂತ. ಅಲ್ಲಿ ನೋಡಿ ಒಬ್ಬ ರಾಮಚಂದ್ರ ಬೆಲ್ಟಲ್ಲಂತೆ ಒಂದು 14.5 kg. ಮನತನವೇನು, ಕುಟುಂಬವೇನು, ಅವರ ತಂದೆಯ ಸ್ಥಾನಮಾನವೇನು ಹೇಳಲಿಕ್ಕಾಗ್ತಿಲ್ಲ. ಆ ದೊಡ್ಡ ಸ್ಥಾಯಿ ಸ್ತ್ರೀ ಜೀವ. ಅಲ್ಲಿ ನೋಡಿ ಶುಕ್ರ, ರಾಹು, ಬುಧ, ಮನುಷ್ಯ ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಸಕ್ಸಸ್ಸು, ಶಾರ್ಟ್ಕಟ್ ಹ್ಯಾಪಿನೆಸ್ಸು. ಇನ್ನೇನಾಗುತ್ತೆ ಮಕ್ಕಳೇ? ಮನುಷ್ಯ ಆಸೆ ಬೇಕು ಮಕ್ಕಳೇ, ಬೇಕು ಬದುಕಲಿಕ್ಕೆ, ನಮಗ್ ಬೇಕು. ಬಟ್ ಅದು ಹೇಳಿದೆ, ತುಂಬಾ ದೊಡ್ಡ ದೊಡ್ಡ ಭ್ರಷ್ಟರೆಲ್ಲ ಸಿಕ್ಕಾಕೋತಾರೆ. ಅಲ್ಲಿ ನೋಡಿ ಲೋಕಾಯುಕ್ತ ಅಂತೆ, ಇಡಿ ರೈಡ್ ಅಂತೆ, ಇನ್ಕಮ್ ಟ್ಯಾಕ್ಸ್, ಅವ್ರ ಮೇಲ್ ರೈಡು, ಇವ್ರ ಮೇಲ್ ರೈಡು, ಅದು ರೈಡು, ಇದು ರೈಡು, ಏನ್ ನಡೀತಿದೆ ಅಂತ ಗಮನಿಸ್ ನೋಡಿ. ಒಬ್ಬೊಬ್ರು ಮನೆಯಲ್ಲಿ ಸಿಕ್ಕಾಕೊಳ್ತಿರತಕ್ಕಂಥದ್ದು. ಅಲ್ಲಿ ನೋಡಿ ಸೂರ್ಯ ಮಲಗಿ ಬಚ್ಚಿಟ್ಟಿರೋದೆಲ್ಲ ತೆಗೆದಿಡಿಸುತ್ತಿದ್ದಾನೆ. ಇನ್ನು ವಿಶೇಷವಾಗಿ ವಿಪರೀತ ಆತುರ ಪ್ರಿಯರಾಗೋಗ್ಬಿಡುತ್ತೇವೆ. ಆತುರಗಾರನಿಗೆ ಬುದ್ಧಿ ಮಟ್ಟ ಮಾಡ್ಬಿಡ್ಬೇಕು, ಹೋಗ್ಬಿಡ್ಬೇಕು, ನೋಡ್ಬಿಡ್ಬೇಕು. ಹಣ ನಮ್ಮನ್ನು ಬಿಟ್ಬಿಡು. ನಮಗ್ ಗೊತ್ತಿಲ್ಲದ್ ಮಾಡೋಲ್ಲ, ಗೊತ್ತಿಲ್ಲದವ್ರ ಜೊತೆಲಿ ಹೋಗಲ್ಲ, ಗೊತ್ತಿಲ್ಲದ ವ್ಯಾಪಾರ ಮಾಡಲ್ಲ, ಗೊತ್ತಿಲ್ಲದ ವ್ಯವಹಾರ ಮಾಡಲ್ಲ. ಇದು ನಿಯಮ. ವಿಪರೀತ ಆತುರ. ಯಾವ ಫೋನ್ ಬಂದ್ರು ಎತ್ತಬೇಡಿ, ಮಾಡಬೇಡಿ. ಸುಮ್ಮನೆ ನಿಮ್ಮನ್ನ ಪ್ರವೋಕೆ ಇಲ್ಲದ್ದು
ನೋಡಿ, ನನ್ನ ಗುರುಗಳು ಒಂದು ಲೋನ್ ಕಟ್ಟಬೇಕು, 4ನೇ ತಾರೀಕು ಲೋನ್ ಕಟ್ಟಬೇಕು, ಆಗಿಲ್ಲ, ದುಡ್ಡಿಲ್ಲ. ನಾ ಹೇಳಿದ್ದೆ, ಹುಷಾರ್ ಸರ್, ನನ್ನ ಅನುಭವಗಳಾಗಿದೆ ಅಂತ. 93,000 ಚಿಲ್ಲರೆ, 93,470 ರೂಪಾಯಿ 6ನೇ ತಾರೀಕು ಕಳಿಸ್ತಾರೆ. 1,02,800 ಚಿಲ್ಲರೆ ಲೆಕ್ಕ ಹಾಕ್ಕೊಳ್ಳಿ. ಸುಮಾರು 9,500 ಚಿಲ್ಲರೆ ಏನ್ರೇ ಇದು ಅಂದ್ರೆ ಚೆಕ್ ಬೌನ್ಸು, ಬಡ್ಡಿಗೆ ಬಡ್ಡಿ, ಮೀಟರ್ ಬಡ್ಡಿ, ಇನ್ನೊಂದು ಬಡ್ಡಿ, ಲೇಟ್ ಫೀ. ಆ ಥರ ಪಟ್ಟು ಮಾಡಿಕೊಂಡ ವ್ಯವಹಾರ ತೂತು, ಆ ಥರ ಪಟ್ಟು ಮಾಡಿಕೊಂಡ ನಿಯಮ ತೂತು. ಇನ್ನೂ ಇರೋಲ್ಲ ಮನುಷ್ಯನಲ್ಲಿ, ತಾಳ್ಮೆ ಇರೋಲ್ಲ. ನೀವು ಪ್ರಶ್ನೆ ಮಾಡಿದ್ರೆ ಕೆಲಸ ಬಿಟ್ಟು ಓಡೋಗ್ಬಿಡ್ತಾನೆ. ನೀವು ಪ್ರಶ್ನೆ ಮಾಡಿದರೆ ಅವನು ಓಡಿ ಹೋಗುತ್ತಾನೆ, ಇದು ನಿಶ್ಚಿತ. ಅವನಿರೋಲ್ಲ, ಅವನಲ್ಲಿ ನಿಯತ್ತಿರಲ್ಲ. ನೀವೆಷ್ಟೇ ಚೆನ್ನಾಗಿ ನೋಡಿ, ನಾವು ಕೇಳಬಾರ್ದು ಅವನನ್ನ. ಇನ್ನು ನೆನ್ಪಿಟ್ಕೊಳ್ಳಿ, ಶನಿ ಸೂರ್ಯ ಕೆಲವು ಕೆಲಸಗಾರರಿಗೆ ರಾಜಯೋಗ. ರಾಜನಾದ ಯಜಮಾನನಾದವನು ಮಲಗಿಬಿಟ್ಟ. ಅವನು ಸಾಲ ಮಾಡಿ ಸಂಸ್ಥೆ ನಡೆಸ್ತಿದ್ದಾನ, ಸಾಲ ಮಾಡಿ ಬದುಕು ನಡೆಸ್ತಿದ್ದಾನ, ತಾಳಿ ಅಡ ಇಟ್ಟು ದುಡ್ಡು ತಗೊಬಂದು ಸಂಬಳ ಕೊಡ್ತಿದ್ದಾನ, ಅವೆಲ್ಲ ಗೊತ್ತಿಲ್ಲ. ನಮಗ್ ಬರೋದು ಬರ್ಲಿ, ನೀವು ಪ್ರಶ್ನೆ ಮಾಡಿದ್ರೆ ನಾನು ಬಿಟ್ಟೋಗೋದೆ. ಇದು ಅಲ್ಲಿ ನೋಡಿ, ಕರ್ಮಾಧಿಪತಿ, ಆತುರಗಾರಿಕೆ, ವಿಪರೀತ, ಕೋಪ, ಕ್ರೋಧ, ಉನ್ಮತ್ತ, ಇನ್ವೆಸ್ಟ್ಮೆಂಟ್ ಮಾಡೋದು, ಹೇಗೋ ಒಂದು ಚಾಕು ಹಾಕ್ಬಿಡ್ಬೇಕು, ಒಟ್ನಲ್ಲಿ ನಾನು ಬದುಕ್ಬಿಡ್ಬೇಕು. ಈ ಥರ ವಿಪರೀತ ಆತರ ಪಡತಕ್ಕಂಥವನು ನೆಮ್ಮದಿ ಕೆಡಿಸ್ಕೋತಾನೆ, ತಾನು ನೆಮ್ಮದಿ ಕೆಡಿಸ್ಕೋತಾನೆ, ಬೇರೆಯವರನ್ನು ಕೂಡ. ಮೊನ್ನೆ ಕೂಡ ಪುಣ್ಯಾತ್ಮ ಹೇಳಿದ್ದೀನಿ, 10 ವರ್ಷ ಆಗಿದೆ, ಬೇಡ ಮಾಡಬೇಡ ಅಂತ 60,000ದಲ್ಲಿ ಆರಂಭ ಮಾಡಿರೋ ವೃತ್ತಿ, 65,000. ಅದು ಹಾಗೆ 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 ಚೆನ್ನಾಗಾಗಿದೆ. ಬಟ್ ಅಲ್ಲೇ ಒಂದು ಸ್ವಲ್ಪ ಸಾಲ, 60 ಲಕ್ಷಕ್ಕೆ ಬಂದು ನಿಂತಿದ್ದಾರೆ. ಒಡವೆ ಗಿಡವೆ ಎಲ್ಲ ಅಡ ಇಟ್ಟುಬಿಟ್ಟಿದ್ದಾರೆ. ನೀವು ಹೇಳಿದ್ರಿ ಗುರುಜಿ, ನೀವು ಹೇಳಿದ್ರಿ ಗುರುಜಿ, ಬೇಕಿತ್ತ? ಇನ್ನೂ ಒಬ್ಬರಿಗೆ, ನಿನ್ನ ಜೀವನ ನಟ್ಟ ನಡು ನೀರಿನಲ್ಲಿ ನಿಲ್ಲುತ್ತದೆ, ಇಲ್ಲ ನಿನ್ನ ಗಂಡನ ನಿಲ್ಸುತ್ತೆ, ಹುಷಾರಾಗಿರು. ಅಲ್ಲೊಂದು ನಿನ್ನ ಜಾತಕವೇ ಬೆಂಕಿ. ಜಾಗ್ರತೆ, ಜಾಗ್ರತೆ, ಜಾಗ್ರತೆ. 56 ವರ್ಷ ಈಗ ಗಂಡನಿಗೆ, ಆ ತಾಯಿ ಜೀವಕ್ಕೆ 42 ವರ್ಷ. ಚೆನ್ನಾಗೇ ಇದ್ದಂಥ ಸುಖೀಮಯ ಕುಟುಂಬ, ಅಲ್ಲೊಂದು ಬಿರುಗಾಳಿ. ಗುರುಗಳೇ ಇದು, ಏನ್ ಗುರುಗಳೇ ಇದು ಅಂತ ಆಕೆ. ನಾನು ನಟ್ಟ ನಡು ನೀರಿನಲ್ಲಿ ನಿಂತಿದ್ದೇನೆ, ಆತರ ಪಟ್ಬಿಟ್ಟಿದ್ದಾನೆ ನನ್ನ ಗಂಡ. ಇದು ಬೇಕಿತ್ತ? ನೀವು ಹೇಳಿದಾಗೆ ನಡೆದಿದೆ. ಗ್ರಹಗಳು ತಮ್ಮ ಕಾರ್ಯವನ್ನು ಮಾಡುತ್ತವೆ. ನಿಮ್ಮನ್ನ ಪ್ರಕ್ಷುಬ್ಧ, ಪ್ರಚೋದನೆ, ಉನ್ಮತ್ತತೆ ಉಂಟು ಮಾಡುವುದು ನಿಶ್ಚಿತಂ, ಜಾಗೃತಂ. ತುಂಬಾ ಹುಷಾರಾಗಿರಿ ಮಕ್ಕಳೇ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಈ ಒಂದು ಗೋಚಾರ ಫಲ, ಶನಿ ಗೋಚಾರ ಫಲ ಭಾಗ 2, 2025. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ವೃಷಭ ಲಗ್ನಕ್ಕೆ ಶನಿಗೋಚಾರ ಫಲ ಕುಂಭದ್ರೋಣ ಮಳೆ ತಂದು ಕೊಡುತ್ತೆ. ಅಧಿಕಾರ ಅರಸಿ ಬರುತ್ತದೆ, ಬಟ್ ಯುದ್ಧವಿರುತ್ತದೆ. ನೆನ್ಪಿಟ್ಕೊಳ್ಳಿ, 2ನೇ ಮನೇಲಿ ಕುಜ ಸುಮ್ಮನೆ ಕುಂದರ್ಸಿಲ್ಲ ಅವನು. ಅಧಿಕಾರದ ಆಸೆ ಇರೋವರಿಗೆ ಇನ್ಯಾರೂ ಅಲ್ಲ, ನಿಮ್ಮ ಮನೆಯವರೇ ನಿಮಗೆ ಬೆನ್ನುಗ್ ಚೂರಿ ಆಗ್ತಾರೆ. ನಿಮ್ಮ ಜೊತೆಲಿರೋರೇ, ಸಹೋದ್ಯೋಗಿಗಳೇ, ಕುಟುಂಬಸ್ಥರೇ, ಅನ್ನ ತಿಂದವರೇ. ಕಾರಕೋ ಕಾರಕ ಭಾವನಾ ಅಸ್ತಿ. ಒಂಟಿ ಗುರು ಅನುಭವಿಸಲಾರಿರಿ. ಹೌದು, ಶನಿ ಯಾವ ಸಾರದಲ್ಲಿ ಬಂದಿದ್ದಾನೆ ನೋಡಿ ಸ್ವಾಮಿ. ಶನಿ 11ನೇ ಮನೇಲಿ ಬಂದಿದ ತಕ್ಷಣ ಸೂಪರ್ ಅಂತೀರಲ್ವಾ? ಗುರು ಸಾರದಲ್ಲಿ ಬಂದಿರೋದು. ನಿಮ್ಮ ಮನೇಲಿ ಗುರು ಒಂಟಿ ಹೋರಾಟ, ಒಂಟಿ ಆಗ್ಬಿಡ್ತೀರಿ. ಧರ್ಮಬದ್ಧ ಕೆಲಸ ಕಾರ್ಯಗಳು, ವಿಶೇಷ ಪ್ರಗತಿ. ಒಂದು ದೇವಸ್ಥಾನ, ಅದಕ್ಕೆ ಪ್ರಧಾನ ನಿರ್ದೇಶನ, ಆಸ್ಪತ್ರೆ,
ಫೌಂಡೇಶನ್ಸ್, NGOs, 4 ಜನಕ್ಕೆ ನೆರಳು, ಕಲ್ಯಾಣಂ ಕಲ್ಯಾಣಿ, ಈ ಎರಡನ್ನು ಇಟ್ಕೊಂಡಿರೋ ವೃಷಭ ಲಗ್ನದವರಿಗೆ ದಶಾಭುಕ್ತಿಗಳು ಫೇವರಬಲ್ ಆಗಿತ್ತು. ಬರೆದಿಟ್ಕೊಳ್ಳಿ ಮಕ್ಕಳೇ, ದಿವಾಳಿ ಆಗಿರೋ ಒಂದು ದಿವಾನ್ ಆಗ್ತೀರ. ಎಲ್ಲೋ ಇರೋನು ಯಾರೋ ಇದು ಬಹುದೊಡ್ಡ ಸ್ಥಾನಗಳನ್ನು ಅಲಂಕರಿಸುತ್ತೀರಿ. ಕುಂಭದ್ರೋಣ ಮಳೆ, 11ನೇ ಮನೇಲಿ ರಾಹು, ಶುಕ್ರ, ಮೈ ಗುಡ್ನೆಸ್, ಮಹಾಲಕ್ಷ್ಮಿ, ನಾರಾಯಣ, ಶಿವ, ಕರ್ಮಾಧಿಪತಿ, ಅಲ್ಲಿಗೆ ಅದರ ಜೊತೆಯಲ್ಲಿ ಮಾತೃಕಾರಕ ಚಂದ್ರ, ಗುರು ಪುಣ್ಯ ಸ್ಥಾನದಲ್ಲಿ ಕೇತು, ಗಣಪತಿ. ಗಕಾರ ಗಣಪತಿಯ ಅನುಷ್ಠಾನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಗಣಪತಿಯನ್ನು ಇಟ್ಕೊಳ್ಳಿ ನೀವು. ಗಣಪತಿ, ಗುರು ತುಂಬ ಚೆನ್ನಾಗಿದೆ ಮಕ್ಕಳು. ವೃಷಭ ರಾಶಿ, ವೃಷಭ ಲಗ್ನ, ವೃಷಭ ರಾಶಿಗೆ 70 ಭಾಗ ನಿಶ್ಚಿತ. ಸ್ವಲ್ಪ ಮಕ್ಕಳ ಶುಭ ಕಾರ್ಯದಲ್ಲಿ ಸ್ವಲ್ಪ ಚಿಂತನೆಗಳು ಬರುತ್ತೆ ಅಷ್ಟೇ. ನಿಮ್ಮ ಮಕ್ಕಳು ನಿಮ್ಮಿಂದ ದೂರದಲ್ಲಿ ಕೆಲಸ, ದೂರದಲ್ಲಿ ಬದುಕು, ದೂರದಲ್ಲಿ ಜೀವನ, ಅದೊಂಚೂರು ಸಣ್ಣ ಕೊರತೆ. ಇಲ್ಲ ನೀವು ಮಕ್ಕಳಿಂದ ದೂರಲ್ಲೋ ಕುಟುಂಬದಿಂದ ದೂರಲ್ಲೋ ಇರಬೇಕಾದಂಥ ಒಂದು ಪರಿಸ್ಥಿತಿ ಆಗತಕ್ಕಂಥದ್ದಾಗುತ್ತೆ. ಸರ್ಕಾರಿ ಮಟ್ಟದ ಕೆಲಸಗಳು ಪ್ರಗತಿ, ಬಂಗಾರ, ಬೆಳ್ಳಿ, ಅಲಂಕಾರ, ಒಪ್ಪ, ಹೂರಣ, ಬಟ್ಟೆ, ಯಾವ ವ್ಯಾಪಾರವಾದರೂ ಧರ್ಮಬದ್ಧ ವ್ಯಾಪಾರವಾಗ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ, ನಿಮ್ಮನ್ನು ತಡೆಯೋರೇ ಇಲ್ಲ, ನಿಮ್ಮನ್ನ ತಡೆಯೋರಿಲ್ಲ. ಅದೇ ಧರ್ಮದ ಹೆಸರಿನಲ್ಲಿ ಹೇಳ್ಕೊಂಡು ವ್ಯಾಪಾರ ಮಾಡ್ತಿರೋನು ಮುಳುಗ್ತಾನೆ. ಇವತ್ತು ಆಗ್ತಿರೋದೇ ಧರ್ಮದ ಹೆಸರಿನಲ್ಲಿ ವ್ಯಾಪಾರ. ಒಂದೊಂದು ಮೆಡಿಕಲ್ ಸೀಟ್ ಕೇಳಿ ನೋಡಿ ನೀವು ಮಕ್ಕಳೇ, ಅಲ್ಲೊಂದು ಧರ್ಮಸಭಾ ಅಲ್ವಾ, ದೇವರ ಒಂದು ನಾವು ಹುಂಡಿಗೆ ದುಡ್ಡು ಹಾಕಿದ್ದೀವಲ್ವಾ, ಆ ದುಡ್ಡನ್ನ ಫ್ರೀಯಾಗಿ ಕೊಡ್ಬೇಕಲ್ವಾ. ಒಂದು 100 ಸೀಟು, 200 ಸೀಟು, 300 ಸೀಟು ಫ್ರೀನೇ ಅಲ್ಲಿ. ನಾವು ನಂಬಿ ದೇವ್ರಿಗೆ ಹಾಕಿರೋ ದುಡ್ಡು ಅದು. ಆ ದೇವರ ಕಾರ್ಯವನ್ನ ಧರ್ಮ ಕಾರ್ಯಕ್ಕೆ ಬಳಸ್ಬೇಕಿತ್ತು. ನಮ್ಮ ಧರ್ಮವನ್ನ ದಾನ ಮಾಡಿರೋದು ನೆನ್ಪಿಟ್ಕೊಳ್ಳಿ. ಅಯ್ಯಾ ದಾನ ಮಾಡಿ, ಅಯ್ಯಾ ಧರ್ಮ ಮಾಡಿ ಅಂತೇವೆ ಭಿಕ್ಷೆ ಬೇಡುವಾಗ. ಯಾರಿಗೂ ಅದರ ಬಗ್ಗೆ ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಅಯ್ಯಾ ದಾನ ಮಾಡಿ, ಅಯ್ಯಾ ಧರ್ಮ ಮಾಡಿ. ಅನ್ಯಾಯದ ದುಡ್ಡಲ್ಲ, ಅಧರ್ಮದ ದುಡ್ಡಲ್ಲ, ನಮ್ಮ ಧರ್ಮ ಏನ್ ಮಾಡಿದ್ವಿ ಅದರ ಒಂದು ಪಾಲನ್ನಲ್ಲಿ ಆಗ್ತಿರೋದು, ಧರ್ಮಕ್ಕೆ ತಕ್ಕಂಥದ್ದು. ಅಂತ ಒಂದು ಪಡೆದ ಮೇಲೆ ನೀವು ಆ ಸಂಸ್ಥೆಗಳನ್ನ ನೋಡಿ, ಎಲ್ಲೆಲ್ಲಿಂದಲೋ ಬಂದು ಇಲ್ಲಿ ಸಾಮ್ರಾಜ್ಯ ಕಟ್ಕೊಂಡಿರ್ತಕ್ಕಂಥ ಧರ್ಮಕ್ಷೇತ್ರಗಳ ಹೆಸರಿನಲ್ಲಿ ವಿದ್ಯಾಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು. ಒಂದು ಊಟ 350 ರೂಪಾಯಿಂದ 500 ರೂಪಾಯಿ ಇದೆ ಮಕ್ಕಳೇ, ನೀವು ನಂಬ್ತೀರಾ? ಆ ಧರ್ಮ ಸಂಸ್ಥೆಯಲ್ಲಿ ಒಂದು ಯೋಗ ತರಬೇತಿಗೆ ಒಂದು ಧರ್ಮಕ್ಷೇತ್ರದಲ್ಲಿ ನೀವು ನಂಬಲ್ಲ, 1 ಕೋಟಿವರೆಗೂ ಚಾರ್ಜ್ ಮಾಡ್ತಾರೆ, ನೀವು ನಂಬ್ತೀರಾ? 1 ಕೋಟಿಯಿಂದ 3 ಕೋಟಿವರೆಗೂ ಇದೆ. ಆ ಧರ್ಮಗುರು ನಿಂತ್ಕೊಂಡು 3 ತಿಂಗಳು ನಿಮಗೆ, 1 ತಿಂಗಳು, 2 ತಿಂಗಳು, 3 ತಿಂಗಳು ಅನ್ನತಕ್ಕಂಥದ್ದು ಕೋರ್ಟ್ ತಪರಾಕಿ ಬಾರಿಸಿದೆ, GST ಕಟ್ಟೋ ಅನ್ನತಕ್ಕಂಥದ್ದು. ಇದೆಲ್ಲ ನಡೀತಿದೆ. ಧರ್ಮದ ಹೆಸರಿನಲ್ಲಿ ದುಡ್ಡು ಮಾಡುವವರು ಏನಾದ್ರೂ ಇದ್ರೆ ಸರಿ ತಪರಾಕಿ ಹಾಕಿಸ್ಕೋತೀರಿ. ಗುರು ಕುಳಿತಿರೋದು ನಿಮ್ಮ ಹೆಸರು ಕೇಳುತ್ತೆ, ನೆನ್ಪಿಟ್ಕೊಳ್ಳಿ. ಕಾರಕೋ ಕಾರಕ ಭಾವನ ಆಸ್ತಿ. ಅದೇ ನ್ಯಾಯಬದ್ಧ ವ್ಯವಹಾರದಲ್ಲಿದ್ದೀರಿ ಅಂತ ಇಟ್ಕೊಳ್ಳಿ, ಖಂಡಿತ ಕಾಪಾಡುತ್ತೆ. ಅಲ್ಲೊಂಚೂರು ಲೆಕ್ಕ ಬೇಕು ಒಂದು ಸಂಸ್ಥೆಗಳು ನಡೆಸಲಿಕ್ಕೆ. ಬಟ್ ನೀವು ನಡೆಸಿ, ಅಲ್ಲೊಂದು ಡೊನೇಷನ್ ಬಂದಿದೆ, ಅಲ್ಲೊಂದು ದಾನ ಮಾಡಿದ್ದಾರೆ, ಆ ದುಡ್ಡಲ್ಲೇ ಇಟ್ಕೊಂಡು ನೀವು ಇನ್ನೊಂದೇನೋ ಒಂದು ಸುಳ್ಳಿನ ಲೆಕ್ಕ ಜನಗಳಿಂದ ಬಾಚಲಿಕ್ಕೆ ಆ ದುಡ್ಡನ್ನು ಬಡ್ಡಿಗೆ ಬಿಡೋದು, ಬಡ್ಡಿಗೆ ಬಡ್ಡಿ ಬಿಡೋದು, ಇದೆಲ್ಲ ಮಾಡ್ತಿದ್ದಾರೆ. ಎಲ್ಲದಕ್ಕೂ ಚುಕ್ತ ಕೊಡೋ ಕಾಲ ಬಂದಿದೆ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಗುರು ಒಂಟಿ ಗುರು ಸುಮ್ಮನೆ ಬಿಡಲ್ಲ. ಯಾರ ಮನೇಲಿ ಕೂತಿದ್ದಾನೆ? ಶುಕ್ರದ ಮನೆಯಲ್ಲಿ. ದೇವರು ಲಕ್ಷ್ಮಿಯನ್ನು ಕೊಡೋದು ಏನಕ್ಕೆ ಗೊತ್ತಾ ಮಕ್ಕಳೇ? ನೋಡಿ, ಗುರು ಬಂದು ಕುಳಿತರೆ ಲಕ್ಷ್ಮಿ ಮನೆಯಲ್ಲಿ, ಅಮ್ಮನವ್ರ ಮನೆಯಲ್ಲಿ, ಅದ್ರ ಅರ್ಥ ಏನ್ ಗೊತ್ತಾ? ದಾನ ಮಾಡು. ನಿನಗೆ ಮಾತ್ರ ಅಷ್ಟೊಂದು ದುಡ್ಡು, ಹೆಸರು, ಕೀರ್ತಿ, ಪ್ರತಿಷ್ಠೆ ಅನ್ನತಕ್ಕಂಥದ್ದು ಏನಕ್ಕೆ ಕೊಟ್ಟಿದ್ದಾನೆ ಅಂದ್ರೆ, ನಿನ್ನಿಂದ ಒಂದು 10 ಜನಕ್ಕೆ ಕಲ್ಯಾಣ ಮಾಡಿಸ್ತಿ, ಕಲ್ಯಾಣಿ ಕಟ್ಟಿಸ್ತಿ, ನೆರಳು ಕಟ್ಟಿಸ್ತಿ, ನೀರು ಕುಡಿಸ್ತಿ, ಮದುವೆ ಮಾಡಿಸ್ತಿ. ಎಲ್ಲ ನನಗೆ ಇಟ್ಕೋತೀನಿ. ಹೋಗು. ಶುಕ್ರ ಗುರುವಿನ ಮನೆಯಲ್ಲಿ ಬಂದಿಕಾನೆ ಯೋಗ, ನೆನ್ಪಿಟ್ಕೊಳ್ಳಿ. ಬಂಧನ ಯೋಗಂ ತನ್ನ ಪ್ರಭಾವ ಸೂಚಿಸ್ಬಿಡ್ತಾನೆ. ವೃಷಭ ರಾಶಿಯವರು ಧರ್ಮಬದ್ಧ ವ್ಯವಹಾರದಲ್ಲಿದ್ದೀರಿ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಪ್ರಾಜೆಕ್ಟ್ಸು, ಆಯಿಲು, ಪೆಟ್ರೋಲು, ಲಿಕ್ಕರು, ರಿಯಲ್ ಎಸ್ಟೇಟು,
ಪ್ರಾಪರ್ಟಿ ಡೆವಲಪ್ಮೆಂಟು, ಬಂಗಾರ, ಬೆಳ್ಳಿ, ಈವೆಂಟ್ ಮ್ಯಾನೇಜ್ಮೆಂಟ್, ಆ ಒಂದು ಎಂಟರ್ಟೈನ್ಮೆಂಟ್ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಪ್ರಗತಿ. ಬಟ್ ರಾಜಕೀಯದಲ್ಲಿರತಕ್ಕಂಥವರಿಗೆ ಅಲ್ಲೊಂದು ನೋವುಂಟು. ಅಲ್ಲಿ ರಾಜಕೀಯ ಅಂದ ಮೇಲಿನ ತಪ್ಪು ಸುಳ್ಳು ಇನ್ನೊಂದು ತಗೊಳ್ಳೋದು, ದುಡ್ಡು ಕೊಟ್ಟು ನಮ್ಮ ಕಡೆ ಬಾ, ಅಧಿಕಾರದ ಆಮಿಷ ತೋರಿಸಿ ನನ್ನ ಕಡೆ ಬಾ. ಅಲ್ಲಿ ಇಲ್ಲಪ್ಪ ಇದೆ ಧರ್ಮ, ನ್ಯಾಯನೇ ಇಲ್ಲ. ಇನ್ನು ಧರ್ಮ ಎಲ್ಲಿದೆ ಅಲ್ಲಿ? ಇಲ್ಲ. ಅಪರೂಪ ಅಪರೂಪ. ನೆನಪಿಟ್ಟುಕೊಳ್ಳಿ, ಕಾಂಗ್ರೆಸ್ ಇಬ್ಬಾಗ ಆಗಿದ್ದು ಕೂಡ ಮೀನರಾಶಿಯಲ್ಲೇ ಶನಿ ಇದ್ದಾಗ. ನೆನಪಿಟ್ಟುಕೊಳ್ಳಿ, ಮೀನರಾಶಿಗೆ ಶನಿ ಬಂದಾಗಲೇ ನನ್ನ ಲೆಕ್ಕಾಚಾರ ಸರಿ ಇದ್ರೆ 1969 ಅಂತ ನೆನಪು. ರಿಸರ್ಚ್ ಪೇಪರ್ ಬರೆದಿಟ್ಟಿದ್ದಾನೆ. 2 ಭಾಗ ಆಗುತ್ತೆ. ಒಂದು ಮೊರಾರ್ಜಿ ದೇಸಾಯಿ ಕಾಂಗ್ರೆಸ್, ಒಂದು ಇಂದಿರಮ್ಮ ಕಾಂಗ್ರೆಸ್ ಆಗುತ್ತೆ. ಎಸ್, ಕಾಂಗ್ರೆಸ್ ಐ ಅಂತ 2 ಭಾಗ ಆಗಿದ್ದಾಗಲೇ ಎಲ್ಲಿದೆ? ಯಾವ ನ್ಯಾಯವಿದೆ? ಹಳೆಯ ಪಕ್ಷಗಳಿಗೆ ಕುತ್ತು, ಆಪತ್ತು, ಅವಮಾನ. ತುಂಬಾ ಹಳೆಯ ದೊಡ್ಡದಾದ ಹೆಸರಿರುವ ವ್ಯಕ್ತಿಗಳ ಅಸ್ತಂಗತ ಆಲ್ರೆಡಿ ಹೇಳಿದ್ದಾನೆ. ಎಚ್ಚರಿಕೆ. ಇನ್ನು ಮಿಥುನ ರಾಶಿ ಅವರಿಗೆ ಹೇಗಿದೆ? ಒಂದು ಪುಟ್ಟ ವಿರಾಮ ತಗೊಂಡು ತಿಳಿಸ್ಕೊಡ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮಿಥುನ ರಾಶಿಗೆ ಈ 2025 ಶನಿಗೋಚಾರ ಫಲ. ಕೇಂದ್ರದಲ್ಲಿ ಅಷ್ಟು ಗ್ರಹಗಳಿರೋದು ಅದೊಂದು ರೀತಿ ಭಯವೇ ಮಕ್ಕಳೇ. ಇದು ಹೆಂಗೆ ಅಂದರೆ ಅಣು ವಿದ್ಯುತ್ ತಯಾರಿಸೋ ಥರ, ಅಣುಬಾಂಬ್ ತಯಾರಿಸೋ ಥರ ಕೂಡ. ಏನ್ ಬೇಕಾದ್ರೂ ವಿಸ್ಫೋಟ ಆಗಬಹುದು. ಅದೊಂದು ನಿಜ ಹೇಳಬೇಕು ಅಂದರೆ ತಗೊಂಡು ಬಂದು ಅಣು ವಿದ್ಯುತ್ತು ಲೋಕಕ್ಕೆಲ್ಲ ಬೆಳಕು ಅನ್ನೋ ಥರ, ಇಲ್ಲವೇ ಲೋಕಕ್ಕೆಲ್ಲ ಕತ್ತಲು ಅನ್ನೋ ಥರ. ಅಂಥದ್ದೊಂದು ಎಡಬಟ್ಟುಂಟು ನೋಡಿ. ಡೊನಾಲ್ಡ್ ಟ್ರಂಪು ಹುಚ್ಚುಚ್ಚಾಗಿ ಆಡ್ತಿದ್ದಾನೆ ಅಂತ ಏನೇನೋ ಅನ್ಕೋಬೇಡಿ. ಅವನು ಹುಟ್ಟಿರೋದೇ ಸಿಂಹ ಲಗ್ನ. ಅಷ್ಟಮದಲ್ಲಿ ಅಷ್ಟಗ್ರಹ ಕೂಟ ನಡೀತಿರೋದು. ಎಲ್ಲಿ ಬಿಡುತ್ತೆ ಅವನ ಬುದ್ಧಿ, ಅವನ ಮಾತು, ಅವನೇ ಏನೋ ತಲೆ ಮೇಲೆ ಹಾಕೋತಾನ. ತಾನು ಅತಿ ಬುದ್ಧಿವಂತ. ವಿಪರೀತ ರಾಜಯೋಗ ಅದು, ವಿಪರೀತ ದಂಡನಾ ಯೋಗ, ದುರಂತದ ಒಂದು ಸೂಚನೆ ಅದು. ಐದರ್ ಈ ವಿಲ್ ಹ್ಯಾವ್ ಆಲ್ರೆಡಿ 2 ಸರಿ ತಪ್ಪಿಸ್ಕೊಂಡಿದ್ದಾನೆ. ಏನೋ ಒಂದು ಆಪತ್ತಿನ ಸೂಚನೆ. ಅಷ್ಟಮಂ ಅನ್ನತಕ್ಕಂಥದ್ದು. ಆ ಅಷ್ಟಮದಲ್ಲಿ ಇರೋದಕ್ಕೆ ಅವನನ್ನ ವಿಪರೀತ ರಾಜಯೋಗವಾಗಿ ದೊರೆಯಾಗಿ ಮಾಡಿಟ್ಟಿರೋದು. ನೆನ್ಪಿಟ್ಕೊಳ್ಳಿ, ದಿವಾಳಿ ಆಗಿದ್ದವನ್ನ ದಿವಾನ್ ಮಾಡಿಟ್ಟಿದ್ದ. ಅವನು ದಿವಾಳಿ ಆಗ್ಬಿಟ್ಟಿದ್ದ. ಅವನು ಯಾವ ಮೂಮೆಂಟಲ್ಲಿ ಏನ್ ಬೇಕಾದ್ರೂ ಆಗ್ಬೋದಿತ್ತು ಅವನಿಗೆ. ಮೊಟ್ಟ ಮೊದಲ ಒಂದು ರಾಷ್ಟ್ರಪತಿಯ ಮೇಲೆ ವಾಗ್ದಂಡನೆ ಏನೇನೋ ನಡೆಯುತ್ತೆ. ಹೌದು, ಬಂಧನತ್ತರ ಆಗುತ್ತೆ. ಅವನ ಮನೆಯಲ್ಲಿ ಇಲ್ಲದೆಲ್ಲ ಏನೇನೋ ಡಾಕ್ಯುಮೆಂಟ್ಸ್ ಎಲ್ಲ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಸುಮ್ಮನೆ ಅಲ್ಲ, ಗ್ರಹಗಳು ತಮ್ಮ ಪ್ರಭಾವ ಸೂಚಿಸ್ತವೆ. ಅಲ್ಲಿ ನೋಡಿ, ಅಷ್ಟಮದಲ್ಲಿರೋದು ಒಂಥರ ಅದು ಗುಪ್ತ ಸ್ಥಾನ, ಗುಪ್ತ ನಿಧಿ, ಗುಪ್ತ ಅಧಿಕಾರ, ಗುಪ್ತ ಪರಿಭಾವ ಅಂತ ಹೇಳ್ತೀವಿ. ಎಲ್ಲ ಎತ್ತಿ ಬಿಸಾಕ್ಬಿಡ್ತಾವ ಅವನನ್ನ. ಈಗ ಮಾಡೋ ಅಂತ ಎಡವಟ್ಟುಗಳೇ ಮಾಡ್ತಾನೆ ಅವನು. ಇಡೀ ವಿಶ್ವಕ್ಕೆ ಮಾರಕವಾಗಿ ನಿಲ್ತಾನೆ. ನೋಡಿ, ಚೈನಾ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾನೆ ಯಾವ ಯುದ್ಧಕ್ಕಾದರೂ ಸಿದ್ಧವೇ ಅಂತ. ಆ ರೀತಿ ಅವನು ಟ್ಯಾಕ್ಸ್ಗಳಾಗ್ತಿದ್ದಾನೆ. ವಿಪರೀತ. ನಾನು ಹೇಳಿದ್ ಸರಿ, ನಾನು ಮಾಡಿದ್ ಸರಿ, ಅದ್ ಸರಿ, ಇದ್ ಸರಿ ಅನ್ನತಕ್ಕಂಥದ್ದು. ಮಿಥುನ ರಾಶಿಗೂ ಅಂಥದ್ದೊಂದು ಇದೆ. ವಿಚಿತ್ರವಾದಂಥ ಒಂದು ಕಾಂಬಿನೇಷನ್ ಇದು. ಸಿಕ್ಕಾಬಟ್ಟೆ ಎತ್ತರಕ್ಕೆ ತಗೊಂಡೋಗುತ್ತೆ. ಸಿಕ್ಕಾಬಟ್ಟೆ ಎತ್ತರದಲ್ಲಿ ಇರೋರ್ನ ತಗೊಬಂದು ನೆಲಕ್ಕೂ ಬಡಿತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಕುಜ ಭೂಮಿಗೆ ಸಂಬಂಧಪಟ್ಟಂಥದ್ದು ಏನಾದ್ರೂ ಕಿರಿಕಿರಿ ಮಾಡಿ ಇಟ್ಕೊಂಡಿದ್ರಿ, ಕಬ್ಜಾ, ಮೋಸ, ಅಧರ್ಮ, ಅನ್ಯಾಯ 100% ಹೇಳ್ತೇನೆ, ಕುತ್ತಿಗೆಗೆ ಸಿಕ್ಕಾಕೊಳ್ಳುತ್ತೆ. ಎಲ್ಲೋ ತಪ್ಪಿಸ್ಕೊಂಡು ಓಡಾಡ್ತಿರ್ತಾರೆ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ ಮಕ್ಕಳೇ. ತುಂಬಾ ದೊಡ್ಡ ಅಧಿಕಾರದಲ್ಲಿದ್ದು ನೀವು ಲಾಭ, ಮೋಸ
ಈ ಥರದ್ದು ಏನಾದರೂ ಮಾಡಿಟ್ಟುಕೊಂಡಿದ್ರೆ, ಯಾಕಂದ್ರೆ ಗುರು ನೋಡಿ ಅಲ್ಲಿ ಕರ್ಮಾಧಿಪತಿ ಬಂದಿದ್ದಾನೆ, ಲಕ್ಷ್ಮೀನಾರಾಯಣರು ಬಂದಿದ್ದಾರೆ, ಆತ್ಮಕಾರಕನು ಬಂದಿದ್ದಾನೆ, ಅನುಭವಿಸ್ಲಿಕ್ಕೆ ಗುರು ಬಿಡ್ಬೇಕಲ್ಲ. ನನಗದು ಯೋಚನೆ. ಆಮೇಲೆ ವಿಪರೀತ ಆತುರಕಾರಕ, ಇಬ್ರು ಆತುರಕಾರಿದೆ. ಬುಧ ಕುಜ ವಿಪರೀತ, ಅವರಿಬ್ರಿಗೂ ಆಗೋದಿಲ್ಲ. ಇಬ್ರು ನೋಡಿ ಎಲ್ಲಿ ಶತ್ರುವಿನ ಮನೆಯಲ್ಲಿ ಕೂತಿದ್ದಾರೆ. ಬುಧ ನೀಚತ್ವ, ಕುಜ ಆ ಒಂದು ಮಿಥುನತ್ವ. ಸೊ ಎಲ್ಲಿ ಅನುಭವಿಸಕ್ ಬಿಡ್ತಾನೆ? ಏನೋ ಒಂದು ತಕರಾರು ನಿಮ್ಮ ಮನೇಲೇ ಇದೆ, ನಿಮ್ಮ ಒಡ ಹುಟ್ಟದವ್ರದೇ ಇದೆ. ಏನಾದ್ರೂ ಸ್ಕ್ಯಾಂಡಲ್ ಮಾಡಿ ಇಟ್ಕೊಂಡಿದ್ರಿ ಅಂದ್ರೆ ಸಾರ್ವಜನಿಕವಾಗಿ ಹರಿದೋಗ್ಬಿಡುತ್ತೆ ನಿಮ್ದು, ಮಿಥುನ ಲಗ್ನದವರಾಗಿದ್ರೆ. ಹೌದು, ಧರ್ಮಬದ್ಧವಾಗಿ ನಾವಾಯ್ತು ಒಂದು ಗಾಡಿ, ಟೂರ್ಸು, ಟ್ರಾವೆಲ್ಸು, ಬಟ್ಟೆ, ಹೂವು, ಹಣ್ಣು, ಸ್ಟೀಲು, ಸಿಮೆಂಟು, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಟೆಲಿಕಾಮ್ ಇಂಡಸ್ಟ್ರಿ, ವಾಹನಗಳ ಇಂಡಸ್ಟ್ರಿ, ಸರ್ವಿಸ್ ಇಂಡಸ್ಟ್ರಿ, ಮೇಂಟೆನೆನ್ಸ್ ಇಂಡಸ್ಟ್ರಿ, ಫೈನಾನ್ಸ್ ಇಂಡಸ್ಟ್ರಿ, ಆತ್ಮ ಸಂಬಂಧಿತ ವಿದ್ಯೆಗಳು, ಜ್ಯೋತಿಷ್ಯ, ಯೋಗ, ಧ್ಯಾನ, ಮೆಡಿಟೇಷನ್, ಇಂತಹ ಒಂದು ವಿದ್ಯೆ, ಕೆಲಸ ಕಾರ್ಯಗಳು, ಗೈನಕಾಲಜಿಸ್ಟ್ಗಳು, ಈ ಒಂದು ಆರ್ಥರೈಟಿಸ್ ಸ್ಪೆಷಲಿಸ್ಟ್ಗಳು, ಈ ಮೂಳೆ ತಜ್ಞರು, ಪಾದಗಳ ತಜ್ಞರು, ಸ್ಕಿನ್ ಸ್ಪೆಷಲಿಸ್ಟ್ಗಳು, ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಅದ್ಭುತ ಪ್ರಗತಿ. ಕೇಂದ್ರ ಭಾವ ನಿಮ್ಮನ್ನ ಟೀಚರ್ ಆಗಿದ್ದವನ್ನ ಲೆಕ್ಚರ್ ಮಾಡುತ್ತೆ, ಲೆಕ್ಚರ್ ಆಗಿರೋನ್ನ ಪ್ರೊಫೆಸರ್ ಮಾಡುತ್ತೆ, ಪ್ರೊಫೆಸರ್ ಆಗಿರೋರ್ನ ಪ್ರಿನ್ಸಿಪಲ್ ಮಾಡಿಟ್ಟು ಬಿಡುತ್ತೆ. ಆ ಮಟ್ಟಕ್ಕೆ ನಡೆಯುತ್ತೆ ಧರ್ಮಬದ್ಧ ಕೆಲಸಗಳು. ಬುಧ ನೀಚತ್ವ ಅಲ್ವಾ, ಎಲ್ಲಿ ಬಿಡ್ತಾನೆ? ಯಾವುದೋ ಏನೋ ಆಗುತ್ತೆ ಸರ್, ಇನ್ನೊಂದು ಸರ್, ಸ್ವಲ್ಪ ಭೂಮಿ ವಿಚಾರಗಳಲ್ಲಿ ಒಂಥರ ಸಿಕ್ಕಾಕೋಬಿಡ್ತೀರ. ನಿಮ್ಮದೇ ಅನುಭವಿಸೋ ಆಗಿಲ್ಲ, ನಿಮ್ಮದೇ ಬಿಡಿಸ್ಕೊಳ್ಳೋ ಆಗಿಲ್ಲ, ನಿಮ್ಮದೇ. ಮೊನ್ನೆ ಒಬ್ರು ಮಿಥುನ್ ಲಗ್ನ 1 ಎಕರೆ ಜಾಗ ರೆಡಿ ಮಾಡಿಬಿಟ್ಟಿದ್ದಾರೆ, ಎಲ್ಲ ಪರ್ಮಿಷನ್, ಇನ್ನೊಂದು 50 ಲಕ್ಷ ಖರ್ಚು ಮಾಡಿದ್ದಾರೆ, ಅದೊಂದು 5 ಕೋಟಿಯ ವ್ಯವಹಾರ. ಏನು ಮಾಡಿದ್ರು ರೆಡಿ ಆಗ್ಲಿಕ್ಕೆ ಆಗ್ತಿಲ್ಲ, ಸಿಕ್ಕಾಕೋಬಿಟ್ಟಿದ್ದಾರೆ. ಸೊ ಮನೆ ಕಟ್ಟೋದು, ಸ್ವಂತ ಮನೆ ಕಟ್ಟೋದು, ಸ್ವಂತ ಜಾಗ ಸ್ವಲ್ಪ ನಿಧಾನ ಮಾಡಿ. ಯಾಕಂದ್ರೆ ಕುಜ ಅಷ್ಟಮವನ್ನ ನೋಡ್ತಾನೆ. ಶನಿ ಬಲವೇನೋ ಕರ್ಮಾಧಿಪತಿ ಬಲ ಕೊಟ್ಟಿದ್ದಾನೆ, ಕುಜನಿಗೂ ಶನಿಗೂ ಆಗೋದಿಲ್ಲ, ಇಬ್ರು ಬೆಂಕಿಯ 10ನೇ ಮನೆ ನೋಡ್ತಾನೆ ಶನಿ. ಕುಜ 7ನೇ ಮನೆ ನೋಡ್ತಾನೆ. 100% ಹೇಳ್ತಾನೆ, ಬರೆದಿಟ್ಕೊಳ್ಳಿ. there is a threat of something marital life style. ಅಲ್ಲೆಲ್ಲೋ ಡೈವರ್ಸ್ ಪ್ರಕರಣಗಳಿದ್ರೆ ಡೈವರ್ಸ್ ಆಗತಕ್ಕಂಥ ಸಂದರ್ಭ, ಭಿನ್ನಾಭಿಪ್ರಾಯಗಳಿದ್ರೆ ದೊಡ್ಡದಾಗ್ಬಿಡುತ್ತೆ. ಎಚ್ಚರಿಕೆ, ದೂರ ಗಮನಿಸ್ತಕ್ಕಂಥ ಆಗೋ ಭಾವಗಳಾಗ್ತಕ್ಕಂಥದ್ದು. ನೀವೊಂದ್ ಕಡೆ, ಕುಟುಂಬ ಒಂದ್ ಕಡೆ, ಮಕ್ಕಳು ಒಂದ್ ಕಡೆ, ಮನೆ ಒಂದ್ ಕಡೆ, ಹಿರಿಯರೊಂದ್ ಕಡೆ ಇರತಕ್ಕಂಥದ್ದೊಂದು ಉಂಟು. ಮನೆಯಲ್ಲೊಂದು ಹಿರಿಯ ಜೀವಕ್ಕೊಂದು ಕಂಟಕ ಉಂಟು. ವಯಸ್ಸಾದವರು, 70 ದಾಟಿರ್ತಕ್ಕಂಥವರು, ತಂದೆ ಸಮಾನರು, ತಾಯಿ ಸಮಾನರು, ಹಿರಿಯಜ್ಜ, ಹಿರಿಯಜ್ಜಿ ಅನ್ನತಕ್ಕಂಥದ್ದು. ಸೋದರಿಯರ ಸಹಕಾರ ಸಿಗುತ್ತೆ. ಸೋದರಿಯರ ಸಹಕಾರ. ಯಾರಿಗೂ ದುಡ್ಡು ಕೊಡಕ್ ಹೋಗ್ಬೇಡಿ, ಓಡೋಗ್ಬಿಡ್ತಾರೆ. ಯಾರನ್ನೂ ನಂಬೇಡಿ, ಓಡೋಗ್ಬಿಡ್ತಾರೆ. ಓ ಇಲ್ಲವೇ ಇಲ್ಲ, ನಂಬಿ ಕೆಟ್ಟವರಿಲ್ಲವೋ. ಗುರು 12ನೇ ಮನೆಯಪ್ಪ, ಬಂದಿಕಾನ ಯೋಗ, ಅವಮಾನ ಯೋಗ, ದೇಶಾಂತರ ಯೋಗ, ಸ್ಥಳಾಂತರ ಯೋಗ, ಜಲಗಂಡ, ಜಲದೋಷ, ಕುಟುಂಬ ದೋಷ, ಅವಮಾನ ದೋಷ, ತಪ್ಪುಗಳು ಮಾಡಿರೋರಿಗೆ ಗುರು ದೇಶಾಂತರ ಅಂತೀವಿ. 12ನೇ ಮನೇಲಿದ್ರೆ ಎಲ್ಲ ಊರು ಮನೆ ಕೇರಿ ಬಿಟ್ಟು 10th in the 12th, 7th in the 12th ಇವುಗಳಾಗಿ ಕುಳಿತಿರ್ತಕ್ಕಂಥದ್ದು. ಪೂರ್ಣ ಅಮಾವಾಸ್ಯ ಪ್ರಭಾವ ನಿಮ್ಮ ವೃತ್ತಿ ಮನೆಯಲ್ಲಿದೆ. ಅದು ಹುಣ್ಣಿಮೆಯಾಗಿಯೂ ಕೂಡ ವಿಪರೀತ ರಾಜಯೋಗವಾಗಿ ಮಾರ್ಪಾಟಾಗತಕ್ಕಂಥದ್ದು ಆಗುತ್ತೆ. ತುಂಬ ಕಷ್ಟಪಟ್ಟವರಿಗೆ, ಹಾನೆಸ್ಟಿಯಾಗಿದ್ದವರಿಗೆ, ತುಂಬ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ನೀವು ಮಾಡದ ತಪ್ಪಿಗೆ ಅವಮಾನಗಳಾಗಿದೆ ಗುರುಗಳೇ, ಪೊಲೀಸ್ ಸ್ಟೇಷನ್ ಆಗಿದೆ ಗುರುಗಳೇ, ಕೋರ್ಟ್ ಸಮಸ್ಯೆ ಆಗಿದೆ, ಬಿಡಿಸ್ಕೊಬಿಡ್ತೀರಿ. ಮೊನ್ನೆ ಒಬ್ಬರು ಹಿರಿಯರು ಕೋರ್ಟು ಪೊಲೀಸು ಅಂತ ಬರ್ದಿದ್ದಾನೆ. ಗುರುಗಳೇ, ನಾನು ಮಾಡದ ತಪ್ಪಿಗೆ ಜೈಲಿಗೆ ಹೋಗ್ಬೇಕಾಯ್ತು. ತಗೊಬಂದು ನನ್ನ ಡ್ರಾಯರಲ್ಲಿ ದುಡ್ಡಿಟ್ಟು ನನ್ನ ಮೇಲೆ ಸಿಕ್ಕಾಕ್ಸ್ತಾರೆ ನಾನು ಮಾಡದ್ದು. ನೋಡಿ, ಈ ರೀತಿ ಬರುತ್ತೆ. ಅತಿ ಒಳ್ಳೆತನವೂ ಕೆಟ್ಟದು. ಅತಿ ಒಳ್ಳೆತನ ಗುರು 12ನೇ ಮನೆ. ಅಲ್ಲಿ ನೋಡಿ, ಯಾರದ್ದೂ ನಿಮ್ಮ ಮೇಲೆ ಕಣ್ ದೃಷ್ಟಿ ಇರ್ತದೆ, ನಿಮ್ಮನ್ನ ಕೆದಕ್ತಾರೆ. ದೊಡ್ಡ ಸ್ಥಾನದಲ್ಲಿದ್ರಿ ಅಂದ್ರೆ ಯಾವಾಗ ರೈಡ್ ನಡೆಯುತ್ತೋ ಗೊತ್ತಿಲ್ಲ, ನೆನ್ಪಿಟ್ಕೊಳ್ಳಿ. ಯಾವಾಗ ಇನ್ಕಮ್ ಟ್ಯಾಕ್ಸ್ ರೈಡು, ಲೋಕಾಯುಕ್ತ ರೈಡು, ಬೇರೆ ಬೇರೆ ರೈಡುಗಳು ಯಾಕಪ್ಪ ಬೇಕೋ ಅದೊಂದು ನೋಡ್ಕೊಳ್ಳಿ.
ಟೆಕ್ನಿಕಲ್ ಲೈನಲ್ಲಿದ್ದೀರಾ, ಸಾಫ್ಟ್ವೇರ್ ಲೈನಲ್ಲಿದ್ದೀರಾ, ಅಕೌಂಟಿಂಗ್ ಲೈನಲ್ಲಿದ್ದೀರಾ, ಲಾಯರ್ ಲೈನಲ್ಲಿದ್ದೀರಾ, ಜಡ್ಜ್ ಲೈನಲ್ಲಿದ್ದೀರಾ, ಟೀಚಿಂಗ್ ಲೈನಲ್ಲಿದ್ದೀರಾ, ಅಡ್ವೈಸರ್ ಲೈನಲ್ಲಿದ್ದೀರಾ, ಅಡ್ವೊಕೇಟ್ ಲೈನಲ್ಲಿದ್ದೀರಾ, ಪ್ರಾಸಿಕ್ಯೂಷನಲ್ಲಿ ಆಗಿದ್ದೀರಾ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದೀರಾ, ಜುಡಿಷಿಯಲ್ ಸಿಸ್ಟಮ್ನಲ್ಲಿದ್ದೀರಾ, ದಂಡಾಧಿಕಾರಿ ಯೋಗದಲ್ಲಿದ್ದೀರಾ. ಬ್ಯೂಟಿಫುಲ್, ಅದ್ಭುತ ಪ್ರಗತಿಯಾಗತಕ್ಕಂಥ ಒಂದು ಪ್ರಭಾವ ಈ ಒಂದು ಶನಿಯ ಗೋಚಾರ ಫಲ. ಇನ್ನೂ ಇದೆ, ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಗುರುಗಳೇ, ಬೇಜಾರು ಮಾಡ್ಕೋಬೇಡಿ. ದಶಾಭುಕ್ತಿಗಳು ಫೇವರಬಲ್ ಆಗಿದೆ ಅಂತ ಇಟ್ಕೊಳ್ಳಿ, ನಿಮ್ಮ ಜಾತಕ ಕುಂಡಲಿ ಸ್ಟ್ರಾಂಗ್ ಆಗಿದೆ ಅಂತ ಇಟ್ಕೊಳ್ಳಿ, ನಿಮ್ಮನ್ನು ತಡೆಯುವವರು ಯಾರೂ ಇಲ್ಲ. ನೋಡಿ, ಒಬ್ಬರದು ಮೊನ್ನೆ ಸೆಪ್ಟೆಂಬರ್ 3ನೇ ತಾರೀಕು 2024 ಕುಜ ಕೇತು ಇದೆ, ಮೇಷರಾಶಿ, ಮೇಷ ಲಗ್ನ. ಬ್ಯೂಟಿಫುಲ್. ಕುಜ 10ನೇ ಮನೆಯಲ್ಲಿ ಅದ್ಭುತವಾಗಿದ್ದಾನೆ, ಉಚ್ಚ ಸ್ಥಾನ, ದಂಡನಾಯಕ ಅಂತೇವೆ. ಕೇತು ಸೇರ್ಕೊಂಡಿದ್ದಾನೆ. ಆ ಕುಜದಶೆ ಆರಂಭ ಆಗಿದೆ ಸೆಪ್ಟೆಂಬರ್ 1st ವೀಕ್. ಹೆಂಡತಿ ಧರ್ಮಪತ್ನಿ ಇಲ್ಲ, ಅಲ್ಲೊಂದು ಎಡವಟ್ಟು ನಡೆಯುತ್ತೆ. ಗಂಡ ಇಲ್ಲ, ಅಲ್ಲೊಂದು ನೋವು ನಡೆಯುತ್ತೆ. ಏನೋ ನಾನಾ ಇದು ಸೆಪ್ಟೆಂಬರ್ 1ನೇ ವಾರದಿಂದ ಕದಲಿಕೆ ಆಗಿದ್ದೆ, ಆಗ್ಲಿಂದಲೇ ನಿಮ್ಮ ಸಮಸ್ಯೆ ಅಂದರೆ ಗುರೂಜಿ ಹಿಂಗಾಗೋಗಿದೆ ಮಗು, ಈ ಥರ ಕುಟುಂಬ, ಈ ಥರ ವ್ಯವಹಾರ ಚಿಕ್ಕು, ಈ ಥರ ಒಂದು ಗೆಳೆಯನ ಜೊತೆ ತುಂಬ ಒಂದು ನಂಬಿಕೆ ದ್ರೋಹ ನಡೆದು ಬಿಟ್ಟಿದೆ ಗುರುಗಳೇ, ಇಲ್ಲಿ ನೋಡಿ ಅಂತ ಕಣ್ಣೀರು. ಇಬ್ರು ದಂಪತಿಗಳು ತುಂಬ ದೂರದಿಂದ ನೀವು ಹೇಳಿದ್ರಿ, ನಿಮ್ಮ ಹತ್ರ ಬಂದ ಮೇಲೆ ಈ 10 ವರ್ಷದಲ್ಲಿ ಎಲ್ಲೋ ಇದ್ದವ್ರು ಎಲ್ಲೋ ಬಂದು ನಿಂತಿದ್ದೇವೆ. ಇವತ್ತು ನೋಡಿದ್ರೆ ಹೇಗೆ ನೋಡಿ, ಚಂದ್ರ ಭರಣಿ ನಕ್ಷತ್ರ, ಕುಜ ಅಲ್ಲಿ ಕುಳಿತಿರೋದು ಚಂದ್ರನ ನಕ್ಷತ್ರ. ಉಚ್ಚಂಗತ ಆದ್ರೂ ಹುಚ್ಚಿಡಿಸ್ಬಿಟ್ಟಿದೆ, ತನ್ನ ಪ್ರಭಾವ ಸೂಚಿಸ್ಬಿಟ್ಟಿದೆ. ಕೇತು ಜೊತೆ ಸೇರಿ ಬಲ ಕೆಡಿಸಿ ಅವಮಾನ, ಅಪಮಾನ, ಅನುಮಾನ, ವ್ಯವಹಾರ ಧ್ವಂಸ, ಗೆಳೆತನ ಧ್ವಂಸ, ಕುಟುಂಬ ಧ್ವಂಸ, ಸುಖ ಸ್ಥಾನಕ್ಕೆ ಧ್ವಂಸ ಇಟ್ಬಿಟ್ಟಿದ್ದಾನೆ, ನೀಚತ್ವವನ್ನ ನೋಡ್ಬಿಟ್ಟಿದ್ದಾನೆ. ಎಲ್ಲ ಸರಿಯಾಗುತ್ತೆ ಮಗು. ಸೊ ಅದರ ಪ್ರಭಾವಗಳು ಸೂಚಿಸುತ್ತೆ. ಎಚ್ಚರಿಕೆ ತೋರಿಸ್ಕೊಳ್ಳಿ. ಏನ್ ಮಾಡೋಕ್ ಮೊದಲು ಕೇಳ್ಕೊಳ್ಳಿ. ಯಾರಾದ್ರೂ ಒಳ್ಳೆ ವೈದಿಕರ ಹತ್ರ ಹೋಗಿ ಕೇಳಿ, ನಮ್ಮ ಬಲವೇನು, ನಾವು ಏನಾದರೂ ಮಾಡ್ಕೋಬೋದಾ, ನಿರ್ಧಾರ ಬದಲಾಯಿಸ್ಕೋಬೋದು, ಬೇರೆ ಏನಾದರೂ ದಾರಿ ಇದೆಯಾ? ಅಷ್ಟು ದೊಡ್ಡ ಆಕಾಶ ಕೇಣಿ ಹಾಕ್ಲಿಕ್ಕಾಗ್ಲಿಲ್ಲ ಅಂದ್ರೆ ಒಂದು ಪುಟ್ಟು ಗುಡಿಸ್ಲಲ್ಲಾದ್ರೂ ನಾವು ಬದುಕೊಳ್ಳೋಷ್ಟು ಯೋಗ್ಯತೆ ಭಗವಂತ ಕೊಟ್ಟಿದ್ದಾನ. ಇನ್ನೇನಾದ್ರೂ ಮಾಡೋಣ, ಕೇಳ್ಕೊಂಡು ಮಾಡಿ. ಯಾರಾದ್ರೂ ಒಳ್ಳೆ ವೈದಿಕರ ಹತ್ರ ತೋರಿಸ್ಕೊಳ್ಳಿ. ದಶಾಭುಕ್ತಿಗಳು ಬಲವಾಗಿತ್ತು, ಏನೂ ಮಾಡೋಲ್ಲ. ದಶಾಭುಕ್ತಿಗಳು ದಶಾನಾಥ ಚೆನ್ನಾಗಿದ್ರು ತನ್ನ ಪ್ರಭಾವ ಸೂಚಿಸ್ಬಿಡುತ್ತೆ. ಅವನಿಗೆ ನೋಡಿ, ಕೇತು ಸೇರಿದ್ದೆ ಕೆಡಿಸ್ಬಿಟ್ಟಿದೆ. ವ್ಯವಹಾರ, ಗೆಳೆತನ, ಯಾರನ್ನೋ ನಂಬಿ ವ್ಯವಹಾರ ಸರಿ ಟೋಪಿ, ಮನೆಯಲ್ಲಿ 1 ಗ್ರಾಮ್ ಇಡದೆ ಹಾಗೆ ಬಂಗಾರ ಅಡ ಪ್ರಸಂಗ. ಎಚ್ಚರಿಕೆ ಮಕ್ಕಳೇ, ಎಚ್ಚರಿಕೆ. ಬೇರೆಯವರಾಗಿದ್ರೆ ಕುಜ ಉಚ್ಚಂಗತ ಬ್ಯೂಟಿಫುಲ್, ಬಟ್ ಕೇತು ಸೇರಿ ಭಂಗ, ಈ ತರದ್ ನಡೆಯುತ್ತೆ. ಎಚ್ಚರಿಕೆ. ಆರ್ದ್ರಾ ನಕ್ಷತ್ರ, ಮೇಷರಾಶಿ, ಚಂದ್ರ ರಾಹುಸಾರದಲ್ಲಿದ್ದಾನೆ. ಎಚ್ಚರಿಕೆ. ಸ್ವಲ್ಪ ಖರ್ಚು ವೆಚ್ಚ ದುಡ್ಡು ತಕ್ಕಂಥದ್ದು ಮಾಡಿಬಿಡ್ತೀರಿ, ಹುಷಾರು. ಎಸ್ಪೆಷಲಿ ಈ ಪೆಟ್ರೋಲು, ಲಿಕ್ಕರು, ಗ್ಯಾಸು, ಆಯಿಲು, ಆಟೋಮೊಬೈಲು, ಲೂಬ್ರಿಕೆಂಟ್ಸು, ಮೆಕ್ಯಾನಿಕಲ್, ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಿರೋರಿಗೆ ಒಂದು ಸ್ವಲ್ಪ ಪರಿಶ್ರಮವಷ್ಟು, ದೊಡ್ಡದಾಗೇನಲ್ಲ. ವೃಷಭ ರಾಶಿ, ರಾಹು 11ನೇ ಮನೆಯಲ್ಲಿದ್ದಾನೆ, ಚೆನ್ನಾಗಿದ್ದಾನೆ. ಪೊಲಿಟಿಕಲ್ ಅಲ್ಲಿದ್ದೀರಿ. ಟ್ರಾವೆಲ್ಸು, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಈ ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ಅದ್ಭುತವಾದಂತಹ ಒಂದು ಲಾಭಕರ. ನಾ ಹೇಳ್ತಲೇ ಇದೆ, ದೊಡ್ಡ ಕಳ್ಳರುಗಳು ಸಿಕ್ಕಾಕೋತಾರೆ, ಗೋಲ್ಡ್ ಸ್ಮಗ್ಲರ್ಸ್ ಸಿಕ್ಕಾಕೋತಾರೆ ಅಂತ. ಅಲ್ಲಿ ನೋಡಿ ಸಿಕ್ಕಾಕೋತಿರೋದು. ಇನ್ನೂ ಅಲ್ಲಿ ಹೊಸ ಟೆಕ್ನಾಲಜಿಗಳು ಇಟ್ಟುಬಿಟ್ರು ಅಂದ್ರೆ ಮಕ್ಕಳನ್ನ ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ.
ನನ್ನ ಲೆಕ್ಕಾಚಾರ ಸರಿ ಇದ್ರೆ ಕಡಿಮೆ ಅಂದರೂ ಒಂದು ದಿನಕ್ಕೆ 60 kg ಆದರೂ ಬಂಗಾರ ಮೂವ್ಮೆಂಟ್ ನಡೀತಿದೆ. ಬರೆದಿಟ್ಕೊಳ್ಳಿ. 12ನೇ ಮನೆ ಅಲ್ಲಿದೆ. ಕಡಿಮೆ ಅಂದ್ರೂ 60 kg, ಅದು 600 kg ನಿತ್ಯ ನಡೆಯುತ್ತಿದೆ. ಏನು ಬೇಡ, ಕೇರಳದಲ್ಲಿ ನಡೆಯೋ ಒಂದೇ ಒಂದು ದಿನದ ವ್ಯಾಪಾರಕ್ಕೆ ಎಷ್ಟು ಗೋಲ್ಡ್ ಬೇಕು ಹತ್ರ 200 kg. 200 kg ಬಂಗಾರ, 200 ಕೋಟಿ. ತಿಂಗಳಿಗೆ 6,000 ಕೋಟಿ, ವರ್ಷಕ್ಕೆ 72,000 ಕೋಟಿ ಬರೀ ಬಂಗಾರದ ವ್ಯಾಪಾರ. ಪ್ರೊಡಕ್ಷನ್ ಎಷ್ಟಿದೆ, ಪರ್ಚೇಸ್ ಎಷ್ಟಿದೆ, ಸೇಲ್ಸ್ ಎಷ್ಟಿದೆ ಅಂತ ಒಂದೇ ಒಂದು ಬಿಲ್ಲಿಂಗ್ ಇಟ್ಕೊಂಡ್ರೆ ಸಾಕು. ಎಲ್ಲಿಂದ ಬಂತಿರೋ ಅಷ್ಟು ಬಂಗಾರ ಅಂತ ಕೇಳಿದ್ರೆ ಲೆಕ್ಕಗಳಿಲ್ಲ. ಅಂತ ದೊಡ್ಡ ದೊಡ್ಡ ಜ್ಯುವೆಲ್ಲರ್ಸ್ ಮೇಲೆಲ್ಲ ರೈಡ್ಗಳು ನಡೆದಿದೆ. ಬರೀ ಒಂದು ಕೇರಳ ಅಂಡ್ ಕರ್ನಾಟಕ, ತೆಲಂಗಾಣ, ತಮಿಳ್ನಾಡು, ಮಹಾರಾಷ್ಟ್ರ ಮುಟ್ಟಿದ್ರೆ ಮುಟ್ಟು ನೋಡ್ಕೊಳ್ಳೋಷ್ಟು ಬಂಗಾರದ ಗುಟ್ಟುಗಳು ಹೊರಗಡೆ ಬರ್ತವೆ. ಜ್ಯೋತಿಷ್ಯ ಇದೊಂದು ವಿಜ್ಞಾನ. ಇಟ್ಸ್ ಅ ಬ್ಯೂಟಿಫುಲ್ ಸೈನ್ಸ್. ಎಸ್, ಅಲ್ಲಿದೆ ಮಕ್ಕಳೇ. ಸರಿಯಾದ ನಮ್ಮ ಅಧಿಕಾರಿಗಳು ಒಂದು ಹೆಚ್ಚು ಕಡಿಮೆ ಏನಕ್ಕೆ ಹೊರಗಡೆಯಿಂದ ತರ್ತಾರೆ ಗೊತ್ತಾ? ವ್ಯಾಲ್ಯೂಯೇಷನ್ 12 to 13% ಡಿಫ್ರೆನ್ಸ್ ಇದೆ, ಪ್ಲಸ್ 3% ಇನ್ನೊಂದು ಆಮದು ಟ್ಯಾಕ್ಸ್ ಇದೆ, ಪ್ಲಸ್ GST ಇದೆ. ಇನ್ನೊಂದು ಲೆಕ್ಕದಲ್ಲಿ 18ರಿಂದ 20%. ಅಂದರೆ 1 ಕೋಟಿ ಬಂಗಾರ ತಂದ್ರೆ 1 kg 20 ಲಕ್ಷ ಉಳಿತಾಯ. ದಿನ 100 kg ಅಂತ ಹೇಳಿದರೆ 20 ಕೋಟಿ. 1000 kg ಅಂತ ಹೇಳಿದ್ರೆ ಲೆಕ್ಕ ಹಾಕೊಳ್ಳಿ. ವರ್ಷಕ್ಕೆ 72,000 ಕೋಟಿಯ ಬರೀ ಟ್ಯಾಕ್ಸು ದುಡ್ಡುಗಳೇ ಗೋವಿಂದ ಉಂಟು. ಇದಿದೆ ಮಕ್ಕಳೇ, ಸಿಂಪಲ್ ಮ್ಯಾಥ್ಸ್ ಇದು. ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಖಂಡಿತ ಇದೆ. ಸತ್ಯವನ್ನು ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ, ಬೆಂಕಿ ಇಡಿಸ್ಬಿಡುತ್ತೆ. ತುಂಬಾ ಸತ್ಯ ಹೇಳಬಾರ್ದಂತೆ. ಸೊ ವೃಷಭಂ ಅಂತಹ ಒಂದು ಗುಪ್ತಚರ ಇಲಾಖೆಯವರು ಕರೆಕ್ಟಾಗಿ ಕೆಲಸ ಮಾಡಿದ್ರು. ದೊಡ್ಡ ದೊಡ್ಡ ಸ್ಕ್ಯಾಂಡಲ್ಸು ನಿಮ್ಮ ಮುಷ್ಟಿಯಲ್ಲಿ, ಬಟ್ ಅವರವರೇ ಕಿತ್ತಾಡ್ಕೊಳ್ಳೋ ಅಂಥದ್ದು ನಡೆಯುತ್ತೆ. ಅಲ್ಲಿ ನೋಡಿ, ಶನಿ ಸೂರ್ಯ ಅಲ್ಲೊಂದು ಬದಲಾವಣೆ ಇರತಕ್ಕಂಥದ್ದು, ರಾಹು ಎಚ್ಚರಿಕೆ ಅಂತಕ್ಕಂಥದ್ದು. ಮಿಥುನ ರಾಶಿ ಚೆನ್ನಾಗಿದೆ. ಟೆಕ್ನಿಕಲ್ ಲೈನಲ್ಲಿ ಇದ್ದೀರಿ, ಇಂಜಿನಿಯರಿಂಗ್ ಲೈನಲ್ಲಿ ಇದ್ದೀರಿ, ಲೀಗಲ್ ಲೈನಲ್ಲಿ ಇದ್ದೀರಿ. ತುಂಬಾ ಅದ್ಭುತವಾದಂಥ ಪ್ರಗತಿ ಆಗತಕ್ಕಂಥ ಒಂದು ದಿನ. ಕರ್ಕಾಟಕ ರಾಶಿ ಸ್ವಲ್ಪ ಚಂದ್ರ ರಾಹು ಸಾರದಲ್ಲಿ 12ನೇ ಮನೆ. ಏನೋ ಒಂಥರ ಗೊಂದಲ, ಕನ್ಫ್ಯೂಷನು, ಟೆನ್ಷನ್ನು, ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ ಇರತಕ್ಕಂಥ ಒಂದು ದಿನವಾಗಿರುತ್ತೆ. ಎಚ್ಚರಿಕೆ. ಏನೋ ಒಂದು ಮಾನಸಿಕವಾಗಿ ತಳಮಳ, ಭಯ. ರಾಹು ಬೇರೆ ಭಾಗ್ಯದಲ್ಲಿ ಕುಳಿತಿದ್ದಾನೆ. ದುರ್ಗಾ ಸೇವೆ, ದುರ್ಗಾ ಪೂಜೆ, ದುರ್ಗಾ ದರ್ಶನ. ಇನ್ನು ಸಿಂಹರಾಶಿ ಅಷ್ಟಮದಲ್ಲಿ ರಾಹು. ಲಾಭವೂ ಉಂಟು, ಅವಮಾನವೂ ಉಂಟು. ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಸಕ್ಸಸ್ಸು, ಶಾರ್ಟ್ಕಟ್ ಹೆಸರು, ಶಾರ್ಟ್ಕಟ್ ಹ್ಯಾಪಿನೆಸ್ ಅಂದ್ರೆ ಇನ್ನೇನಾಗೋದು? ಸಿಕ್ಕಾಕೊಳ್ಳೋದೆ. ಅದಿಲ್ಲದೆ ನ್ಯಾಯಬದ್ಧ ಕೆಲಸ ಕಾರ್ಯ, ಸಮಥಿಂಗ್, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಪೋಸ್ಟ್, ಇನ್ಕಮ್ ಟ್ಯಾಕ್ಸು, ಸೇಲ್ಸ್ ಟ್ಯಾಕ್ಸ್, ಇವರು CBI ಆಫೀಸರ್, ಈ ಥರದ್ದು ಉನ್ನತ ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಪವರ್ಫುಲ್ ಉದ್ಯೋಗದಲ್ಲಿರೋರ್ಗಂತೂ ನೀವು ಆರ್ ಎ ಪವರ್ ಬ್ಯಾಂಕ್ ಸಕ್ಸಸ್ಫುಲ್. ಇವತ್ತು ಎಂಥದನ್ನು ಬೇಕಾದ್ರೂ ಗೆದ್ಕೋಬರ್ತೀರಿ. ಇನ್ನು ಕನ್ಯಾ ರಾಶಿ ಚಂದ್ರ ರಾಹುಸಾರ, ರಾಹು ಸಪ್ತಮದಲ್ಲಿ ನಿಮ್ಗೇನು ತೊಂದರೆ ಏನು ಮಾಡೋದಿಲ್ಲ. ಚೆನ್ನಾಗಿದ್ದಾನೆ. ಕಲಾವಿದರಿಗೆ, ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಒಂದು ಜಾಕ್ಪಾಟ್ ದಿನ, ಅದ್ಭುತ ಸಕ್ಸಸ್ ಅನ್ನ ಕೊಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ತುಲಾ ರಾಶಿ ಭಾಗ್ಯದಲ್ಲಿ ಚಂದ್ರ, ರಾಹು ಷಷ್ಠದಲ್ಲಿ. ಎಂಥ ಕೆಲಸವನ್ನಾದರೂ ಸಾಧಿಸ್ಕೊಳ್ತಕ್ಕಂಥ ಶಕ್ತಿ ಇರತಕ್ಕಂಥ ದಿನ, ವಿಜಯ ಪ್ರಾಪ್ತಿ. ವೃಶ್ಚಿಕ ರಾಶಿ ಮನೆ, ಕುಟುಂಬ, ಜವಾಬ್ದಾರಿ ಹೆಣಗಾಡಿ ಬಿಡುತ್ತೀರಿ. ವೃತ್ತಿಪರವಾಗಿ, ಕುಟುಂಬ ಪರವಾಗಿ, ಆರೋಗ್ಯ ಪರವಾಗಿ ಯಾವುದ್ಯಾವುದೋ ಒಂಥರ ಗುಪ್ತ ಭಯಗಳು, ಗುಪ್ತ ಆತಂಕಗಳು. ಹೊಸಲಿಗೊಂದು ದೀಪ, ಹೊಂಗೆ ಹಣ್ಣಿನ ದೀಪ ಮನೆಯಲ್ಲಿ ಹಚ್ಚಿ ಮುಂದಕ್ಕೆ ಹೋಗಿ. ದೊಡ್ಡ ರಿಸ್ಕಿನ ವ್ಯವಹಾರ ಬೇಡ. ಗಾಡಿ, ಭೂಮಿ, ವಾಹನ ಸ್ವಲ್ಪ ಒಂದು ಜೂನ್ವರೆಗೂ ಸುಮ್ಮನಿರಿ. ಬದಲಾವಣೆ ಉಂಟು, ಒತ್ತಡ ದೂರ ಆಗತಕ್ಕಂಥದ್ದುಂಟು. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ ವಿಪರೀತ ಬಲ. ಆತರಗಾರನಿಗೆ ಬುದ್ಧಿಮಟ್ಟ, ಯುದ್ಧ ಪ್ರಿಯನಿಗೆ ಕೈಕಾಲು ಪೆಟ್ಟು, ಮರಣ ಭಯಂ, ಮರಣ ಸೂಚಕಂ ಅಂತ ಹೇಳ್ತೀವಿ. ಇವೆರಡೂ ನಡೆದು ಬಿಡುತ್ತೆ.
ಯಾರೋ ಪ್ರವೋಕ್ ಮಾಡೋದು ಧುಮುಕ್ಸೋದು ಇನ್ನೊಂದು ನಡೀತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್ ಇರ್ತಕ್ಕಂಥದ್ದಿರಲಿ. ಧನುಸು ರಾಶಿ ಜಾಗ್ರತೆ. ಬೇಡ ಮೂರ್ಖರ ಮಾತು ಕೇಳೋದು ಬೇಡ. ನಮ್ಗೇನು ಗೊತ್ತಿದ್ಯೋ ಒಂದು 4 ಜನನ ಕೇಳಿ ಮಾಡೋಣ, ಆ ಥರ ಬೇಡ. ದುಡುಕಿನ ವ್ಯವಹಾರ ಬೇಡ. ರಿಯಲ್ ಎಸ್ಟೇಟಲ್ಲಿ ಇದ್ದೀರಾ, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥ ಕಟ್ಟಡ ಕಾಮಗಾರಿ, ನಿರ್ಮಾಣ, ಪ್ಲಂಬಿಂಗು, ಎಲೆಕ್ಟ್ರಿಕಲ್ಲು, ಬಾರ್ ಬೆಂಡಿಂಗು, ಟೈಲ್ಸ್ ಹಾಕೋದು, ಗ್ರಾನೈಟ್ ಹಾಕೋದು, ರಿಪೇರ್ ಮಾಡಿಸೋದು, ಆರ್ಕಿಟೆಕ್ಚರ್ ಡಿಸೈನ್, ಸಿವಿಲ್ ಇಂಜಿನಿಯರ್, ಸ್ಟ್ರಕ್ಚರಲ್ ಇಂಜಿನಿಯರ್, ಈ ಥರದ್ರಲ್ಲಿರ್ತಕ್ಕಂಥವರಿಗೆ ವಿಶೇಷ ಬಲ. ಮಕರ ರಾಶಿ ಮೈನಿಂಗ್ ಅಲ್ಲಿ ಕೆಲಸ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ, ಜಲ್ಲಿ, ಕಬ್ಬಿಣ, ಮರಳು, ಇಟ್ಟಿಗೆ, ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಕೆಲಸ ಕಾರ್ಯಗಳು, ದೊಡ್ಡ ಯಂತ್ರೋಪಕರಣಗಳನ್ನ ಸಾಗಿಸ್ತಕ್ಕಂಥದ್ದು, ಅಂತ ಮೆಷಿನ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ತಕ್ಕಂಥದ್ದು, ಅದ್ಭುತ ಪ್ರಗತಿ. ಕುಂಭರಾಶಿ ಜೈಲುಗಳಲ್ಲಿ ಕೆಲಸ, ಎಲ್ರೂ ಮಾಡೋಕ್ಕಾಗೋಲ್ಲ. ದೇವಸ್ಥಾನಗಳಲ್ಲಿ ಕೆಲಸ ಎಲ್ರಿಗೂ ಸಿಗೋದಿಲ್ಲ. ಜೈಲುಗಳಲ್ಲಿ ಅಂತ ಒಂದು ಕ್ರಿಮಿನಲ್ಸ್ ಜೊತೆ, ಹೌದಲ್ವಾ, 8 10 16 ಗುಂಡಿಗೆ ಬೇಕು. ಹಾಗೆ ಭಗವಂತನ ಹತ್ರ ಕಾರ್ಯ ಮಾಡಬೇಕು ಅಂದ್ರೆ ಎಲ್ಲವೂ ಅನ್ಯಥಾ ಶರಣಂ ನಾಸ್ತಿ ಅಂತ ಸರೆಂಡರ್ ಆಗಿರ್ಬೇಕು ನಾವು. ಆ 2ರ ಭಾವದಲ್ಲಿ ಇರತಕ್ಕಂಥವರಿಗೂ ಅದ್ಭುತ. ಇಲ್ಲಿಯೂ ಸಲ್ಲುವಿರಿ, ಅಲ್ಲಿಯೂ ಸಲ್ಲುವಿರಿ, ಎಲ್ಲದರಲ್ಲೂ ಗೆಲ್ಲುವಿರಿ. ಚೆನ್ನಾಗಿದೆ. ಮೀನರಾಶಿ ಕುಜ ರಾಹು ಸಂಧಿ ಜಾಗ್ರತೆ. ಚಂದ್ರ ರಾಹುಸಾರದಲ್ಲಿದ್ದು ಕುಜನ್ ಜೊತೆಲಿರೋದ್ರಿಂದ ಅಲ್ಲೊಂದು ಕಲಹ, ಕದನ, ಕಿರಿಕಿರಿ, ಗೊತ್ತಿರೋದು ವ್ಯವಹಾರವೋ ವ್ಯಾಪಾರವೋ ಏನೂ ಭಾರ, ಗೊತ್ತೋ ಗೊತ್ತಿಲ್ಲದೆಯೋ ಯಾರನ್ನು ನಂಬಿ ದುಡ್ಡು ಕೊಟ್ಟು, ದೊಡ್ಡ ರಿಸ್ಕ್ ತಗೊಂಡು, ದೊಡ್ಡ ಕಮಿಟ್ಮೆಂಟ್ ಆಗಿಯೋ, ದೊಡ್ಡದಾದಂಥದ್ದು ಕೋತಿ ಚೆನ್ನಾಗಿ ತಿನ್ಬಿಟ್ಟು ಮೇಕೆ ಮೂತಿಗೆ ಒರೆಸ್ಬಿಡುತ್ತೆ. ಮೀನರಾಶಿ ಹೆಜ್ಜೆಗೂ ಹುಷಾರಾಗಿರಿ. ಇವತ್ತು ಆದಷ್ಟು ಕೇಳಿ ಮಾಡಿ, ಗೊತ್ತಿಲ್ವಾ ತಟಸ್ಥರಾಗಿ. ದೂರದ ಕೆಲಸ, ದೂರದ ವ್ಯವಹಾರ, ದೊಡ್ಡ ರಿಸ್ಕಿನ ವ್ಯವಹಾರ ಬೇಡ. ಲಾಭಕ್ಕೆ ಕೊರತೆ ಇಲ್ಲ. ಬೆಂಕಿಗೆ ಸಂಬಂಧಿತ ವೃತ್ತಿ, ಕೆಮಿಕಲ್ಸ್ಗೆ ಸಂಬಂಧಿತ ವೃತ್ತಿ, ಆರ್ಟಿಕಲ್ಚರ್, ಅಗ್ರಿಕಲ್ಚರ್, ದವಸ ಧಾನ್ಯ ಶೇಖರಣೆ, ಗೋಡನ್ಗಳನ್ನ ಇಟ್ಕೊಂಡಿದ್ದೀರಾ, ದೊಡ್ಡ ಸಂಘ ಸಂಸ್ಥೆಗಳನ್ನ ನಡೆಸ್ತಿದ್ದೀರಾ, ದೊಡ್ಡ ವ್ಯಾಪಾರ ಸಂಸ್ಥೆಗಳನ್ನ ನಡೆಸ್ತಿದ್ದೀರಾ. ತುಂಬಾ ಒಂದು ದೊಡ್ಡ ರಿಸ್ಕ್ ಅನ್ನ ನಿಂತ್ಕೊಂಡು ಎದೆಗಾರಿಕೆ ಬೇಕು ಅಂತವೆ. ಅಂಥದ್ದು ನಿಂತ್ಕೊಂಡಿರ್ತಕ್ಕಂಥವ್ರು ಸ್ವಲ್ಪ ಪರಿಶ್ರಮ ಇದ್ದರೂ ಗೆಲುವು ಕಟ್ಟಿಟ್ಟ ಬುತ್ತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.